ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ಸ್ಪೈರಿಂಗ್ ಮ್ಯಾಥ್ಸ್. ಈ ವಿಡಿಯೋದಲ್ಲಿ ನಾನು ಸೂಪರ್ ಟ್ರಿಕ್ಸ್ ಒಂದಿಗೆ ಫಸ್ಟ್ ಇಯರ್ ಟ್ರಿಗ್ನೋಮೆಟ್ರಿನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ತುಂಬಾ ಚೆನ್ನಾಗಿರುವಂತಹ ಟ್ರಿಕ್ಸ್ ಗಳನ್ನ ಹೇಳ್ಕೊಡ್ತೀನಿ. ಹೌ ಟು ಸಾಲ್ವ್ ದ ಕ್ವಶನ್ಸ್ ಇನ್ ಲೆಸ್ ದನ್ 1 minute ಅಂತ ಅನ್ನುವಂತ ಟ್ರಿಕ್ಸ್ ಗಳಿರ್ತವೆ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಸೊ ನಾನು ಈ ವಿಡಿಯೋದಲ್ಲಿ 2005 ಇಂದ 2020 ವರೆಗೂ ಕ್ವಶನ್ಸ್ ಗಳನ್ನ ಡಿಸ್ಕಸ್ ಮಾಡಿದ್ದೀನಿ. ಸೊ ಮತ್ತೆ ಅದರ ಜೊತೆಗೆ ಇಂಪಾರ್ಟೆಂಟ್ ಸಿನಾಪ್ಸಿಸ್ ಇನ್ ದ ಸೆನ್ಸ್ ಒಂದಿಷ್ಟು ಫಾರ್ಮುಲಾಸ್ ಗಳು ಮತ್ತೆ ಒಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಓಕೆ, 2014 ಇಂದ ಎಷ್ಟೆಷ್ಟು ಕ್ವಶನ್ಸ್ ಗಳನ್ನ ಕೇಳಿದಾನೆ ನೋಡ್ಕೊಂಡು ಬರೋಣ. ಸೊ 2014 ಇಂದ 3 ಕ್ವಶನ್ಸ್ ನ ಕೇಳಿದಾನೆ. 15 ಅಲ್ಲಿ 2 ಕ್ವಶನ್ಸ್, 16 ಅಲ್ಲಿ 3 ಕ್ವಶನ್ಸ್, 17 ಮತ್ತೆ 18 ಅಲ್ಲಿ 1 ಕ್ವಶನ್ ನ ಕೇಳಿದಾನೆ. ಹಾಗೆ 19 ಮತ್ತೆ 20 ಅಲ್ಲಿ 2 ಕ್ವಶನ್ಸ್ ಗಳನ್ನ ಕೇಳಿದಾನೆ. ಓಕೆ, ಸೊ ಮತ್ತೆ ಈ ವರ್ಷ ನಿಮಗೂ ಸ್ವಲ್ಪ ಪೋರ್ಷನ್ ಡಿಲೀಟ್ ಆಗಿದೆ. ಆ ಪೋರ್ಷನ್ ಇಂದ ನಾನು ಯಾವುದೇ ಕ್ವಶನ್ಸ್ ಗಳನ್ನ ತಗೊಂಡಿಲ್ಲ. ಓಕೆ, ಎಸ್, ನೋಡೋಣ ಏನೇನು ಯಾವ ಪಾಯಿಂಟ್ ಇಂಪಾರ್ಟೆಂಟ್ ಯಾವ ತರದ್ದು ಅಂತ. ಆಲ್ಮೋಸ್ಟ್ ನಿಮ್ಗೆ ಫಸ್ಟ್ ಇಯರ್ ನಲ್ಲಿ ಬರುವಂತ ಟ್ರಿಗ್ನೋಮೆಟ್ರಿ ಬರುವಂತ ಎಲ್ಲಾ ಫಾರ್ಮುಲಾಸ್ ಗಳನ್ನು ನೆನ್ಪಿಟ್ಕೊಳ್ಳೇಬೇಕು. ಯಾಕೆಂದ್ರೆ ಆ ಫಾರ್ಮುಲಾಸ್ ಗಳು ನಿಮ್ಮ ಡಿಫರೆನ್ಶಿಯೇಷನ್ ಅಲ್ಲಿ ಬರ್ತವೆ, ಇಲ್ಲ ಇಂಟಿಗ್ರೇಷನ್ ಅಲ್ಲಿ ಬರ್ತವೆ. ಸೊ ಮತ್ತೆ ವೆಕ್ಟರ್ಸ್ ಅಲ್ಲೂ ಕೂಡ ಅವಾಗ ಅಪ್ಲೈ ಆಗ್ತಿರುತ್ತೆ. ಅದಕ್ಕೋಸ್ಕರ ಈ ಬರುವಂತ ಎಲ್ಲಾ ಫಾರ್ಮುಲಾಸ್ ಗಳು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಆಲ್ರೆಡಿ ಒಂದಿಷ್ಟು ಫಾರ್ಮುಲಾಸ್ ಗಳು ಗೊತ್ತಿರ್ತವೆ. ಸೊ ಗೊತ್ತಿರ್ಲಿಲ್ಲ ಅಂತ ಮತ್ತೊಂದ್ಸರಿ ರಿವೈಸ್ ಮಾಡ್ಕೊಂಡಿರಿ. ಸೊ ನಾನು ಈಗ ಇಲ್ಲಿ ಫಾರ್ಮುಲಾಸ್ ಎಕ್ಸ್ಪ್ಲೇನ್ ಮಾಡುವಂತದ್ದು ಏನು ಇರಲ್ಲ. ಜಸ್ಟ್ ಸೊ ಐ ವಿಲ್ ಶೋ ದ ಆಲ್ ಫಾರ್ಮುಲಾಸ್. ಎಸ್, ಯಾವ್ದಾದ್ರು ಇಂಪಾರ್ಟೆಂಟ್ ಅಂತ ಹೈಲೈಟ್ ಮಾಡ್ತೀನಂತೆ. ಸೊ ಆ ಇಂಪಾರ್ಟೆಂಟ್ ಫಾರ್ಮುಲಾಸ್ ಗಳನ್ನ ವರ್ಕ್ ಮಾಡ್ಕೊಂಡಿರಿ. ಎಸ್, ಟೇಕ್ ದ ನೆಕ್ಸ್ಟ್ ಒನ್. ಓಕೆ, ಈ ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಂತ ಹೇಳ್ತೀವಿ ನೋಡಿ. ಈ ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಲ್ಲಿ ಸೊ ಏನದು ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಂದ್ರೆ ಎ ಅಂಡ್ ಬಿ ಆರ್ ಸೈಡ್ ಟು ಬಿ ಕಾಂಪ್ಲಿಮೆಂಟರಿ ಆಂಗಲ್ಸ್ ಇಫ್ ದೇರ್ ಸಮ್ ಈಸ್ ಈಕ್ವಲ್ ಟು 90 ಡಿಗ್ರಿ. ಅಂದ್ರೆ ಎ ಪ್ಲಸ್ ಬಿ ನ ಎರಡು ಸೊ ಆಂಗಲ್ ನ ಆಡ್ ಮಾಡಿದ್ವಿ ಅಂತ 90 ಡಿಗ್ರಿ ಬರ್ತಿರ್ಬೇಕು. ಸೊ 90 ಡಿಗ್ರಿ ಬಂದ್ರೆ ಕೆಳಗಡೆ ಕೇಸ್ ಗಳಿದಾವೆ ನೋಡಿ, ಇವು ಅಂತೂ ಸಿಕ್ಕಾಬಟ್ಟೆ ಇಂಪಾರ್ಟೆಂಟ್. ಇವುಗಳಿಂದ ಕ್ವಶನ್ಸ್ ಗಳನ್ನ ಕೇಳಿದಾನೆ. ಸೈನ್ ಎ ಇಸ್ ಈಕ್ವಲ್ ಟು ಕಾಸ್ ಬಿ ಆಗಿರುತ್ತೆ. ಸೊ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು 90 ಆದ್ರೆ ಸೈನ್ ಎ ಇಸ್ ಈಕ್ವಲ್ ಟು ಕಾಸ್ ಬಿ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಸೈನ್ 30 ಇಸ್ ಈಕ್ವಲ್ ಟು ಸೊ ಕಾಸ್ 60. ಹೌದಾ? ಸೊ 30 ಪ್ಲಸ್ 60 ಅಂದ್ರೆ 90 ಆಗುತ್ತೆ. ಕಾಸ್ 60 ವ್ಯಾಲ್ಯೂನು 1/2, ಸೈನ್ 30 ವ್ಯಾಲ್ಯೂನು 1/2. ಸೊ ಅದೇ ತರ ಕಾಸ್ ಎ ಇಸ್ ಈಕ್ವಲ್ ಟು ಸೈನ್ ಬಿ ಆಗಿರುತ್ತೆ ಅಂತ ಹೇಳ್ತೇನೆ. ಸೊ ಇಲ್ಲಿದೆ ಅಲ್ವಾ, ಈ ಪಾಯಿಂಟ್ ಸಿಕ್ಕಾಬಡೆ ಇಂಪಾರ್ಟೆಂಟ್. ಸೈನ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಬಿ ಇಸ್ ಈಕ್ವಲ್ ಟು 1. ಸೊ 2 ಸಾರಿ ಕ್ವಶನ್ ಕೇಳಿದಾನೆ ಸೇಮ್ ಕಾನ್ಸೆಪ್ಟ್ ಇಂದ. ಸೊ ಮತ್ತೆ ಮುಂದಿನ ವರ್ಷ ಈಗ ನಮ್ ಕಮಿಂಗ್ ಇಯರ್ ಅಲ್ಲಿ ಸೊ ಈ ಕ್ವಶನ್ ಅಂದ್ರೆ ಇದರಿಂದ ಕೇಳುವಂತ ಚಾನ್ಸಸ್ ಇರುತ್ತೆ, ಅಥವಾ ಅದರಿಂದನೇ ರಿಪೀಟ್ ಮಾಡಬಹುದು. ಅದಕ್ಕೋಸ್ಕರ ಇಲ್ಲಿರುವಂತಹ ಏನು ಪಾಯಿಂಟ್ಸ್ ಇದೆ ಅಲ್ಲ, ಇದು ಫಾರ್ಮುಲಾ ಇದೆ ಅಲ್ಲ, ಇದು ಇಂಪಾರ್ಟೆಂಟ್. ಸೈನ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಬಿ ಇಸ್ ಈಕ್ವಲ್ ಟು 1 ಆಗಿರುತ್ತೆ. ಯಾವಾಗ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು 90 ಡಿಗ್ರಿ ಆಗಬೇಕು. ಸೊ ಎ ಪ್ಲಸ್ ಬಿ 90 ಆಗಬೇಕು. ಅವಾಗ ಸೈನ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಬಿ ಈಕ್ವಲ್ ಟು 1 ಆಗುತ್ತೆ. ನಮ್ಗೆ ಆಲ್ರೆಡಿ ಗೊತ್ತಿದೆ ಏನಂದ್ರೆ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1. ಅದು ಫಸ್ಟ್ ಇಯರ್ ಅಂದ್ರೆ ಫಸ್ಟ್ ಐಡೆಂಟಿಟಿ. ಸೊ ಅದು ಕೂಡ 1 ಆಗಿರುತ್ತೆ. ಬಟ್ ಸೈನ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಬಿ ನು ಕೂಡ 1 ಆಗುತ್ತೆ. ಸೊ ವೆನ್ ಎ ಅಂಡ್ ಬಿ ಆರ್ ಸೊ ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಂದ್ರೆ ಎ ಪ್ಲಸ್ ಬಿ ಏನ್ ಬಂದಿರಬೇಕು, 90 ಡಿಗ್ರಿ ಅಂತ ಬಂದಿರಬೇಕು. ಓಕೆ, ಇನ್ನ ಟ್ಯಾನ್ ಎ ಇಂಟು ಟ್ಯಾನ್ ಬಿ ಅಂತ ತಗೊಂಡೆ ಅಂತಾರೆ, ಅದು ಪ್ರಾಡಕ್ಟ್ 1 ಆಗುತ್ತೆ. ಇನ್ ದ ಸೇಮ್ ವೇ ಕಾಟ್ ಎ ಇಂಟು ಕಾಟ್ ಬಿ ಅಂತ ತಗೊಂಡ್ವಿ ಅಂತ ಹೇಳಿದ್ರೆ ಅದ್ರ ಪ್ರಾಡಕ್ಟ್ ಕೂಡ 1 ಆಗುತ್ತೆ. ಇಟ್ ಈಸ್ ಆಲ್ ಅಬೌಟ್ ಕಾಂಪ್ಲಿಮೆಂಟರಿ ಆಂಗಲ್ಸ್. ಇನ್ನ ಬೇರೆ ಆಂಗಲ್ಸ್ ಗಳ ಬಗ್ಗೆ ನೋಡೋಣ. ದೇ ಆರ್ ಆಲ್ ಇಂಪಾರ್ಟೆಂಟ್, ರಿಯಲಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಏನಂತ ಹೇಳ್ತೇನೆ ಅಂದ್ರೆ ಸಪ್ಲಿಮೆಂಟರಿ ಆಂಗಲ್ಸ್. ಏನದು ಸಪ್ಲಿಮೆಂಟರಿ ಆಂಗಲ್ಸ್ ಅಂತ ಹೇಳಿದ್ರೆ ಎ ಅಂಡ್ ಬಿ ಆರ್ ಸೈಡ್ ಟು ಬಿ ಸಪ್ಲಿಮೆಂಟರಿ ಆಂಗಲ್ಸ್ ಇಫ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು 180 ಡಿಗ್ರಿ ಆದಾಗ ಸೈನ್ ಎ ಮೈನಸ್ ಸೈನ್ ಬಿ ಇಸ್ ಈಕ್ವಲ್ ಟು 0 ಆಗಿರುತ್ತೆ. ಕಾಸ್ ಎ ಪ್ಲಸ್ ಕಾಸ್ ಬಿ ಇಸ್ ಈಕ್ವಲ್ ಟು 0 ಆಗಿರುತ್ತೆ. ಟ್ಯಾನ್ ಎ ಪ್ಲಸ್ ಟ್ಯಾನ್ ಬಿ ಇಸ್ ಈಕ್ವಲ್ ಟು 0 ಆಗಿರುತ್ತೆ. ಇದನ್ನ ನೆನ್ಪಿಟ್ಕೋಬೇಕು. ಇಟ್ ಈಸ್ ರಿಯಲಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಓಕೆ, ಇನ್ನ ಎ ಮೈನಸ್ ಬಿ ಇಸ್ ಈಕ್ವಲ್ ಟು 180 ಡಿಗ್ರಿ ಆದ್ರೆ ಏನಾಗುತ್ತೆ? ಎ ಮೈನಸ್ ಬಿ ಇಸ್ ಈಕ್ವಲ್ ಟು 180 ಡಿಗ್ರಿ ಆದ್ರೆ ಕಾಸ್ ಎ ಪ್ಲಸ್ ಕಾಸ್ ಬಿ ಇಸ್ ಈಕ್ವಲ್ ಟು 0 ಆಗುತ್ತೆ. ಸೈನ್ ಎ ಪ್ಲಸ್ ಸೈನ್ ಬಿ ಇಸ್ ಈಕ್ವಲ್ ಟು 0 ಆಗುತ್ತೆ. ಟ್ಯಾನ್ ಎ ಮೈನಸ್ ಟ್ಯಾನ್ ಬಿ ಇಸ್ ಈಕ್ವಲ್ ಟು 0 ಆಗುತ್ತೆ. ಓಕೆ, ಇನ್ನ ನೆಕ್ಸ್ಟ್ ಸಪ್ಲಿಮೆಂಟರಿ ಆಂಗಲ್ ಅಲ್ಲಿ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು 360 ಡಿಗ್ರಿ ಅಂತ ಹೇಳಿದಾನೆ. ಸೊ ಒಂದ್ ವೇಳೆ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು 360 ಡಿಗ್ರಿ ಆದ್ರೆ ಸೈನ್ ಎ ಪ್ಲಸ್ ಸೈನ್ ಬಿ ಇಸ್ ಈಕ್ವಲ್ ಟು 0. ಕಾಸ್ ಎ ಮೈನಸ್ ಕಾಸ್ ಬಿ ಇಸ್ ಈಕ್ವಲ್ ಟು 0. ಟ್ಯಾನ್ ಎ ಪ್ಲಸ್ ಟ್ಯಾನ್ ಬಿ ಇಸ್ ಈಕ್ವಲ್ ಟು 0. ಸೊ ಈ ಮೂರು ಪಾಯಿಂಟ್ಸ್ ಗಳು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್, ನೆನ್ಪಿಟ್ಕೊಂಡ್ರೆ ಇವುಗಳು ಮತ್ತೆ ರಿಪೀಟ್ ಆಗ್ತವೆ. ಓಕೆ, ಎಸ್, ಟೇಕ್ ದ ನೆಕ್ಸ್ಟ್ ಒನ್. ಇನ್ನ ಇವೆಲ್ಲವೂ ಫಾರ್ಮುಲಾಸ್. ಇಫ್ ಎ ಅಂಡ್ ಬಿ ಆರ್ ಎನಿ ಟೂ ಆಂಗಲ್ಸ್ ದೆನ್ ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಅಂತ ಹೇಳ್ತಿದ್ವಲ್ಲ, ಅದೇ ಸೈನ್ ಆಫ್ ಎ ಪ್ಲಸ್ ಬಿ ಇದೆ. ಸೊ ಅವೆಲ್ಲವೂ ಫಾರ್ಮುಲಾಸ್ ಗಳು. ಒಂದ್ ಸರಿ ನೀವು ವಿಡಿಯೋನ ಪಾಸ್ ಮಾಡಿ ಎಲ್ಲಾ ಫಾರ್ಮುಲಾಸ್ ಗಳನ್ನ ನೋಟ್ ಮಾಡ್ಕೊಂಡು, ಆಲ್ರೆಡಿ ನಿಮ್ಮ ಹತ್ರ ಫಾರ್ಮುಲಾಸ್ ಇದ್ರೆ ಜಸ್ಟ್ ನೋಡ್ಕೊಂಡು ಹೋಗಿ. ಓಕೆ, ಎಸ್, ನೆಕ್ಸ್ಟ್ ಯಾವ ಫಾರ್ಮುಲಾಸ್ ಗಳು ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ನೋಡಿ. ಇಲ್ಲಿರುವಂತ ಫಾರ್ಮುಲಾಸ್ ಗಳು ಇಂಪಾರ್ಟೆಂಟ್. ದಯವಿಟ್ಟು ಇವುಗಳನ್ನ ವರ್ಕ್ ಮಾಡ್ಕೊಂಡಿರಿ. ಇವುಗಳನ್ನ ವರ್ಕ್ ಮಾಡ್ಕೊಂಡಿದ್ರಿ ಅಂತಾರೆ ಆನ್ಸರ್ ಬೇಗ ಸಿಕ್ ಹೋಗುತ್ತೆ ಅನ್ನೋದು ಸೊ ನಮ್ಗೆ ಒಂದು ಇಂಪಾರ್ಟೆಂಟ್ ಇಲ್ಲಿ. ಓಕೆ, ನಮ್ಗೆ ಈಗ ಕಾಸ್ ಸ್ಕ್ವೇರ್ ಎ ಮೈನಸ್ ಸೈನ್ ಸ್ಕ್ವೇರ್ ಬಿ
ಅಂತ ಕೇಳಿದಾನೆ. ಸೊ 2015 2016 ಅಲ್ಲೋ ಕೇಳಿದಾನೆ. ಸೊ ಕಾಸ್ ಸ್ಕ್ವೇರ್ ಎ ಮೈನಸ್ ಸೈನ್ ಸ್ಕ್ವೇರ್ ಬಿ ಕೇಳಿದಾನೆ. ನೆಕ್ಸ್ಟ್ ಟೈಮ್ ಸೈನ್ ಸ್ಕ್ವೇರ್ ಎ ಮೈನಸ್ ಸೈನ್ ಸ್ಕ್ವೇರ್ ಬಿ ಅಥವಾ ಕಾಸ್ ಸ್ಕ್ವೇರ್ ಬಿ ಮೈನಸ್ ಕಾಸ್ ಸ್ಕ್ವೇರ್ ಎ ಕೇಳಬಾರ್ದು ಅಂತ ಏನಿಲ್ಲ. ಅದಕ್ಕೋಸ್ಕರ ಈ ಫಾರ್ಮುಲಾನ ಸೊ ವರ್ಕ್ ಮಾಡ್ಕೊಂಡು ಹೋಗಿರಿ. ಇಟ್ ಈಸ್ ರಿಯಲಿ ಇಂಪಾರ್ಟೆಂಟ್. ಓಕೆ, ಇನ್ನ tan of a plus b into tan of a minus b can be written as tan square a minus tan square b divided by 1 minus tan square a into tan square b ಆಗುತ್ತೆ. ಸೊ ಯಾವುದಕ್ಕೂ ಇವನ್ನ ವರ್ಕ್ ಮಾಡ್ಕೊಂಡು ಹೋಗಿರಿ. ಇಲ್ಲಿ ಕೆಳಗಡೆ ಇರುವಂತಹ ಫಾರ್ಮುಲಾಸ್ ಗಳಂತೂ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಅದು ಡೆರಿವೇಟಿವ್ಸ್ ಅಲ್ಲಿ ಬರುತ್ತೆ, ಸೊ ಟ್ರಿಗ್ನೋಮೆಟ್ರಿ ಬರುತ್ತೆ, ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಅಲ್ಲಿ ಬರುತ್ತೆ, ಇಂಟಿಗ್ರೇಷನ್ ಅಲ್ಲಿ ಬರುತ್ತೆ. ಇಟ್ ಈಸ್ ರಿಯಲಿ ವೆರಿ ಇಂಪಾರ್ಟೆಂಟ್. ಏನದು ಇಂಪಾರ್ಟೆಂಟ್ ಅಂದ್ರೆ tan of 45 plus theta is equal to cos theta plus sin theta divided by cos theta minus sin theta ಅಂತ ಬರೀಬಹುದು. ಸೊ ಇದನ್ನ tan of x plus y ಫಾರ್ಮುಲಾ ಅಪ್ಲೈ ಮಾಡಿದ್ವಿ ಅಂತ ಏನಾಗುತ್ತೆ ಅಂದ್ರೆ 1 plus tan theta divided by 1 minus tan theta ಆಗುತ್ತೆ. Okay, this 1 plus tan theta and 1 minus tan theta can be written as cos theta plus sin theta divided by cos theta minus sin theta. ಏನಿಲ್ಲ, ಸೊ ಆ ಕಂಪ್ಲೀಟ್ ಟರ್ಮ್ ಗೆ ಸೊ cos theta ಇಂದ ಡಿವೈಡ್ ಮಾಡಿ. ಅದರಲ್ಲಿ ನ್ಯೂಮರೇಟರ್ ಅಲ್ಲಿ ಇರುವಂತಹ ಎಲ್ಲಾ ಟರ್ಮ್ಸ್ ಗೂ ಡಿನಾಮಿನೇಟರ್ ಅಲ್ಲಿ ಇರುವಂತಹ ಟರ್ಮ್ಸ್ ಗೂ cos theta ಇಂದ ಡಿವೈಡ್ ಮಾಡಿದ್ವಿ ಅಂತಾರೆ we will get this term. ಸೊ ನಾವು tan of 45 plus theta ಗೆ tan of x plus y ಫಾರ್ಮುಲಾ ಅಪ್ಲೈ ಮಾಡಿದ್ವಿ ಅಂತಾರೆ. ಸೊ ಇದು ವರ್ಕ್ ಆಗುತ್ತೆ. ಓಕೆ, ಸೊ ಒಂದ್ಸರಿ ಕ್ವಶನ್ ಕೇಳಿದಾನೆ ಏನಂತ ಅಂದ್ರೆ cos 9 ಡಿಗ್ರಿ ಸೊ ಪ್ಲಸ್ sin 9 ಡಿಗ್ರಿ ಡಿವೈಡೆಡ್ ಬೈ cos 9 ಮೈನಸ್ sin 9 ಡಿಗ್ರಿ ಏನಾಗುತ್ತೆ ಅಂತ ಕೇಳಿದೆ. ಓಕೆ, ಸೊ ಆ ಕ್ವಶನ್ ನಾನು ಇಲ್ಲಿ ತಗೊಂಡಿಲ್ಲ, ಅದು ಬೇರೆ ಎಕ್ಸಾಮ್ ಅಲ್ಲಿ ಕೇಳಿದ್ದೇನೆ. ಈ ತರದ ಕ್ವಶನ್ಸ್ ಗಳನ್ನ ಕೇಳುವಂತ ಚಾನ್ಸ್ ಗಳನ್ನು ಕೂಡ ಇರ್ತವೆ. ಅದಕ್ಕೋಸ್ಕರ ಈ ಫಾರ್ಮುಲಾ ಇಂಪಾರ್ಟೆಂಟ್. ಇನ್ ದ ಸೇಮ್ ವೇ 45 ಪ್ಲಸ್ ಥೀಟಾ ಹೆಂಗಿದನೋ ಹಂಗೆ 45 ಮೈನಸ್ ಥೀಟಾ, ಸೊ ಅದು ನ್ಯೂಮರೇಟರ್ ಅಲ್ಲಿ ಮತ್ತೆ ಡಿನಾಮಿನೇಟರ್ ಅಲ್ಲಿ ಸೈನ್ ಇಂಟರ್ ಚೇಂಜ್ ಆಗುತ್ತೆ. ವರ್ಕ್ ಮಾಡ್ಕೊಂಡಿರಿ. ಅದರ ಪಕ್ಕದಲ್ಲಿ cot 45 ಪ್ಲಸ್ ಥೀಟಾ ಮತ್ತೆ cot 45 ಮೈನಸ್ ಥೀಟಾದ ಫಾರ್ಮುಲಾಗಳು ಕೂಡ ಇದಾವೆ. ದೇ ಆರ್ ರಿಯಲಿ ವೆರಿ ಇಂಪಾರ್ಟೆಂಟ್. ಪ್ಲೀಸ್ ನೋಟ್ ದೋಸ್ ಫಾರ್ಮುಲಾಸ್. ಓಕೆ, ಎಸ್, ಟೇಕ್ ದ ನೆಕ್ಸ್ಟ್ ಫಾರ್ಮುಲಾಸ್. ಇವುಗಳಂತೂ ಸಿಕ್ಕಾಪಟ್ಟೆ ಕಡೆ ನಿಮ್ಮ ಡಿಫ್ರೆನ್ಸಿಯೇಷನ್ ಅಲ್ಲಿ, ಇಂಟಿಗ್ರೇಷನ್ ಅಲ್ಲಿ ಎಲ್ಲಾ ಕಡೆನೂ ಯೂಸ್ ಆಗಿದಾವೆ. ಆಲ್ರೆಡಿ ಗೊತ್ತಿದೆ ನಿಮ್ಗೆ. ಸೊ ಅದಕ್ಕೋಸ್ಕರ ಇವನ್ನ ಕಂಪ್ಲೀಟ್ ಆಗಿ ನೆನ್ಪಿಟ್ಕೊಂಡಿರಿ. ಸೊ sin to a ಫಾರ್ಮುಲಾ ಏನು, ಅದನ್ನ ಹಾಫ್ ಆಂಗಲ್ ತಗೊಂಡ್ವಿ ಅಂತ ಅಂದ್ರೆ ಏನಾಗುತ್ತೆ, cos to a 4 ಫಾರ್ಮುಲಾಸ್ ಗಳು ಬರ್ತವೆ, ಅವುಗಳನ್ನ ಹಾಫ್ ಆಂಗಲ್ ತಗೊಂಡ್ವಿ ಅಂದ್ರೆ ಏನಾಗುತ್ತೆ ಅಂತ ಗೊತ್ತಿರಬೇಕು. ಸೊ ಎಸ್ಪೆಷಲಿ ಇಂಟಿಗ್ರೇಷನ್ ಅಲ್ಲಿ ಮತ್ತೆ ಡಿಫ್ರೆನ್ಸಿಯೇಷನ್ ಅಲ್ಲಿ ಬೇಕಾಗುತ್ತೆ. ಸೊ 1 ಪ್ಲಸ್ ಕಾಸ್ ಥೀಟಾ ಅಂದ್ರೆ ಏನಾಗುತ್ತೆ, 1 ಪ್ಲಸ್ ಕಾಸ್ 2 ಥೀಟಾ ಅಂದ್ರೆ ಏನಾಗುತ್ತೆ, ಸೊ ಮೈನಸ್ 1 ಮೈನಸ್ ಕಾಸ್ 2 ಥೀಟಾ ಏನಾಗುತ್ತೆ, 1 ಮೈನಸ್ ಕಾಸ್ ಥೀಟಾ ಅಂದ್ರೆ ಏನಾಗುತ್ತೆ, ಬರೀ ಈಗ ಸೊ 2 ಸೈನ್ ಸ್ಕ್ವೇರ್ ಥೀಟಾ ಬೇಕಾಗಿರುತ್ತೆ ನಮ್ಗೆ, 2 ಕಾಸ್ ಸ್ಕ್ವೇರ್ ಥೀಟಾ ಬೇಕಾಗಿರುತ್ತೆ, ಸೊ 2 ಸೈನ್ ಸ್ಕ್ವೇರ್ ಥೀಟಾ ಬೈ 2 ಬೇಕಾಗಿರುತ್ತೆ, ಕಾಸ್ ಸ್ಕ್ವೇರ್ ಥೀಟಾ ಬೈ 2 ಬೇಕಾಗಿರುತ್ತೆ. ಸೊ ಇವುಗಳಂತೂ ಜಾಸ್ತಿ ಕಡೆ ಯೂಸ್ ಆಗ್ತಿರ್ತವೆ. ಅದಕ್ಕೋಸ್ಕರ ಈ ಫಾರ್ಮುಲಾಸ್ ಗಳನ್ನ ನೀಟ್ ಆಗಿ ವರ್ಕ್ ಮಾಡಿ. ಇವನ್ ಇವು ಫಾರ್ಮುಲಾಸ್ ಗಳು ವೆಕ್ಟರ್ಸ್ ಅಲ್ಲೂ ಕೂಡ ವರ್ಕ್ ಆಗಿದಾವೆ. ಸೊ ವೆಕ್ಟರ್ಸ್ ಅಂದ್ರೆ ಈ ಫಾರ್ಮುಲಾ ಗೊತ್ತಿರಲಿಲ್ಲ ಅಂದ್ರೆ ಕೆಲವು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡೋದಕ್ಕೆ ಆಗದೇ ಇಲ್ಲ. ಸೊ ಅದಕ್ಕೋಸ್ಕರ ದೀಸ್ ಫಾರ್ಮುಲಾಸ್ ಆರ್ ರಿಯಲಿ ವೆರಿ ವೆರಿ ಇಂಪಾರ್ಟೆಂಟ್. ಪ್ಲೀಸ್ ವರ್ಕ್ ಆಲ್ ದೀಸ್ ಫಾರ್ಮುಲಾಸ್. ಓಕೆನಾ? ಎಸ್, ಇನ್ನೊಂದಿಷ್ಟು ಫಾರ್ಮುಲಾಸ್ ಗಳ ಲಿಸ್ಟ್ ಇದಾವೆ. ನಾನು ಹೇಳ್ದಂಗೆ ನಾನು ಇದರಲ್ಲಿ ಎಕ್ಸ್ಪ್ಲನೇಷನ್ ಕೊಡುವಂತದ್ದು ಏನೂ ಇಲ್ಲ. ಅದಕ್ಕೋಸ್ಕರ ಏನಂತಾರೆ, ವಿಡಿಯೋನ ಪಾಸ್ ಮಾಡಿ ಒಂದ್ಸರಿ ವಿಡಿಯೋನ ಫಾರ್ಮುಲಾಸ್ ಅನ್ನ ನೋಟ್ ಮಾಡ್ಕೊಳ್ಳಿ. ಇಲ್ಲ ಆಲ್ರೆಡಿ ನಿಮ್ಮ ಹತ್ರ ಫಾರ್ಮುಲಾಸ್ ಇದಾವಂತಾರೆ, ನೋ ಇಶ್ಯೂಸ್. ಇವುಗಳನ್ನು ಕೂಡ ನೆನ್ಪಿಟ್ಕೊಂಡಿರಿ ಸಾಧ್ಯ ಆದ್ರೆ. ಇವುಗಳು ಕೂಡ ಇಂಪಾರ್ಟೆಂಟ್ನೆ. ಎಸ್, ಎಸ್ಪೆಷಲಿ ಸೈನ್ ಸಿ ಪ್ಲಸ್ ಸೈನ್ ಡಿ, ಇದನ್ನ ಒಂದನ್ನ ನೆನ್ಪಿಟ್ಕೊಂಡ್ರಿ ಅಂತಾರೆ ಈಸಿ ಆಗುತ್ತೆ. ನೋಡಿ ಇಲ್ಲಿ ಇದನ್ನ ನಾವು ಯಾವ ತರ ನೆನ್ಪಿಟ್ಕೋಬಹುದು ಅಂದ್ರೆ ಎಸ್ ಪ್ಲಸ್ ಎಸ್ ಕ್ಯಾನ್ ಬಿ ರಿಟನ್ ಆಸ್ 2sc, ಎಸ್ ಮೈನಸ್ ಎಸ್ 2cs, ಓಕೆ, ಸಿ ಪ್ಲಸ್ ಸಿ 2cc, ಸಿ ಮೈನಸ್ ಸಿ ಮೈನಸ್ 2ss ಅಂತ ನೆನ್ಪಿಟ್ಕೋಬಹುದು. ಈ ಕಡೆಯಿಂದ ಹೋದಾಗ ಸಮ್ ತಗೊಳ್ತೀವಿ. ಸೊ ಸಿ ಡಿ ಅಂತ ಬರುತ್ತೆ, ಇಲ್ಲಿ ಸಿ ಪ್ಲಸ್ ಡಿ ಬೈ 2, ಸಿ ಮೈನಸ್ ಡಿ ಬೈ 2 ಅಂತ ಕಂಪಲ್ಸರಿ ಬರುತ್ತೆ. ಅದನ್ನ ಅಪ್ಲೈ ಮಾಡ್ಕೊಂಡು ಬರ್ಬೋದು. ಇನ್ನ ನೀನ್ ಈ ಕಡೆಯಿಂದ ಬಂದೆ ಅಂತಾರೆ, ಇಲ್ಲಿ ಎ ಅಂತ ತಗೋ, ಇಲ್ಲಿ ಬಿ ಅಂತ ತಗೋ, ಸೊ ಇಲ್ಲಿ ಎ ಪ್ಲಸ್ ಬಿ ಅಂತ ತಗೋ, ಸೊ ಇಲ್ಲಿ ಎ ಮೈನಸ್ ಬಿ ಅಂತ ತಗೋ. ಸೊ ನಿನಗ ಇಲ್ಲಿರುವಂತಹ 4 ಫಾರ್ಮುಲಾಸ್ ಗಳನ್ನ ಬಂದು ಹೋಗ್ತವೆ. ಬೇಕಾದ್ರೆ ನೀವು ಒಂದ್ಸರಿ ಕೂಲ್ ಆಗಿ ಕುತ್ಕೊಂಡು ಥಿಂಕ್ ಮಾಡಿ ಸೊ ವರ್ಕ್ ಮಾಡಿ. ಸೊ ತುಂಬಾ ಈಸಿ ಇದೆ ಈ ಶಾರ್ಟ್ ಟ್ರಿಕ್ ಅಂತೂ. ಸೊ ಈ ಕಡೆಯಿಂದ ಹೋದಾಗ ಸಮ್ ಅಪ್ಲೈ ಆಗುತ್ತೆ, ಈ ಕಡೆಯಿಂದ ಬಂದಾಗ ಪ್ರಾಡಕ್ಟ್ ಅಪ್ಲೈ ಆಗುತ್ತೆ. ಅದನ್ನ ನೆನ್ಪಿಟ್ಕೊಂಡಿರ್ರಿ. ಸೊ ಯಾವ್ದಾದನ್ನ ಯಾವ ತರ ಅಪ್ಲೈ ಮಾಡ್ಬೇಕು ಅಂತ ಗೊತ್ತಿತ್ತು ಅಂದ್ರೆ ಆ 4 ಲೈನ್ ನೆನ್ಪಿಟ್ಕೊಂಡ್ರಿ ಅಂತಿದ್ರೆ ಸೊ 8 ಫಾರ್ಮುಲಾಗಳು ನೆನ್ಪುಳಿತಾವೆ. ಓಕೆ, ಎಸ್, ಹಿಯರ್ ಇಸ್ ದ ಫಸ್ಟ್ ಕ್ವಶನ್. ನಾನು ಇಯರ್ ಮೆನ್ಷನ್ ಮಾಡಿಲ್ಲ, ಐ ಥಿಂಕ್ 2005 ಅಲ್ಲೋ ಅಥವಾ 7 ಅಲ್ಲೋ ಕೇಳಿದಾನೆ. ಎಸ್, ಹಿಯರ್ ಇಟ್ಸ್ ವೆರಿ ಸಿಂಪಲ್ ಕ್ವಶನ್. ಏನಿದೆ ಅಂತ ಒಂದ್ಸರಿ ನೋಡಿ. ಕಾಸ್ ಆಫ್ 270 ಪ್ಲಸ್ ಥೀಟಾ ಅಂಡ್ ಕಾಸ್ ಆಫ್ 90 ಮೈನಸ್ ಥೀಟಾ ಮೈನಸ್ ಸೈನ್ ಆಫ್ 270 ಮೈನಸ್ ಥೀಟಾ ಕಾಸ್ ಥೀಟಾ ವ್ಯಾಲ್ಯೂ ಏನಾಗುತ್ತೆ ಅಂತ ಕೇಳಿದೆ. ಸೊ 270 ಅಂದ್ರೆ ಆಡ್ ಮಲ್ಟಿಪಲ್ ಆಫ್ ಪೈ ಬೈ 2 ಅಥವಾ 90 ಇದ್ದಾಗ ರೇಷಿಯೋ ಚೇಂಜ್ ಆಗುತ್ತೆ ಅನ್ನೋದು ನಮಗೆ ಗೊತ್ತಿದೆ. ಕಾಸ್ ಇದ್ದಿದ್ದು ಏನಾಗುತ್ತೆ, ಸೈನ್ ಆಗುತ್ತೆ. ಓಕೆ, ಎಸ್, 270 ಪ್ಲಸ್ ಥೀಟಾ ಅಂತ ಹೇಳಿದ್ರೆ
ಫೋರ್ತ್ ಕ್ವಾಡ್ರೆಂಟ್ ಬರುತ್ತೆ. ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಕಾಸ್ ಪಾಸಿಟಿವ್ ಆಗಿರೋದ್ರಿಂದ ಸೈನ್ ಇಲ್ಲಿ ಪಾಸಿಟಿವ್ ಆಗಿನೇ ಉಳ್ಕೊಳ್ಳುತ್ತೆ. ಇಂಟು ಕಾಸ್ ಆಫ್ 90 ಮೈನಸ್ ಥೀಟಾ, ಸೊ ಸೈನ್ ಥೀಟಾ ಆಗುತ್ತೆ. ಸೊ ಕಾಸ್ ಆಫ್ 90 ಮೈನಸ್ ಥೀಟಾ ಕ್ಯಾನ್ ಬಿ ರಿಟನ್ ಆಸ್ ಸೈನ್ ಥೀಟಾ. 90 ಮೈನಸ್ ಥೀಟಾ ಅಂದ್ರೆ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಕಾಸ್ ಪಾಸಿಟಿವ್. ಓಕೆನಾ? ಎಸ್. ಇನ್ನ ನೆಗೆಟಿವ್ ಸೈನ್ ಇದೆ, ನೆಗೆಟಿವ್ ಸೈನ್ ಆಫ್ 270 ಮೈನಸ್ ಥೀಟಾ. 270 ಮೈನಸ್ ಥೀಟಾ ಅಂತ ಅಂದ್ರೆ ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಬರುತ್ತೆ. ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಸೈನ್ ನೆಗೆಟಿವ್ ಆಗಿರುತ್ತೆ. ಅದಕ್ಕೋಸ್ಕರ ಇದು ಏನಾಗುತ್ತೆ ಅಂದ್ರೆ ಮೈನಸ್ ಕಾಸ್ ಥೀಟಾ ಆಗುತ್ತೆ. ಇಲ್ಲಿ ಆಲ್ರೆಡಿ ಕಾಸ್ ಥೀಟಾ ಇದೆ. ಸೊ ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ವ್ಯಾಲ್ಯೂ ಏನಾಗ್ಬಿಡುತ್ತೆ ಅಂದ್ರೆ 1 ಆಗುತ್ತೆ. ಸೊ ಸಿಂಪಲ್, ತುಂಬಾ ಸಿಂಪಲ್ ಆಗಿದೆ. ಈ ತರದ ಕಾನ್ಸೆಪ್ಟ್ ಗಳು ನಮಗೆ ಗೊತ್ತಿರಬೇಕು. ಕಾನ್ಸೆಪ್ಟ್ ಗಳು ಗೊತ್ತಿತ್ತು ಅಂದ್ರೆ ಬೇಗ ಕ್ವಶನ್ಸ್ ಗಳಿಗೆ ಆನ್ಸರ್ ಮಾಡ್ತೀವಿ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ. ಎಸ್. ಸೊ ಟ್ರಿಕ್ ಗಳನ್ನ ಯೂಸ್ ಮಾಡ್ಕೊಂಡು ಅಂದ್ರೆ ಶಾರ್ಟ್ ಯಾವ ತರ ಫಾರ್ಮುಲಾ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಬಹುದು ಅಂತ, ಆ ತರ ಟ್ರಿಕ್ಸ್ ಗಳನ್ನ ಕಂಪ್ಲೀಟ್ ಆಗಿ ಟ್ರಿಕ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡುವಂತ ಪ್ರಾಬ್ಲಮ್ಸ್ ಕೊನೆಗಿದಾವೆ. ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಫ್ರಾಕ್ಷನ್ ಆಫ್ ಮಿನಿಟ್ ಅಲ್ಲಿ ನಿಮ್ಗೆ ಆನ್ಸರ್ ಬಂದು ಹೋಗುತ್ತೆ. 15 ಸೆಕೆಂಡ್ 20 ಸೆಕೆಂಡ್ ಅಲ್ಲಿ. ನೀನ್ ತುಂಬಾ ಪ್ರಾಕ್ಟೀಸ್ ಮಾಡಿದೆ ಅಂದ್ರೆ 10 ಸೆಕೆಂಡ್ ಅಲ್ಲಿ ಬರುತ್ತೆ. ಆಲ್ರೆಡಿ ಅಂತ ಟ್ರಿಕ್ಸ್ ಗಳನ್ನ ನಾನು ಸಾಕಷ್ಟು ಲೀನಿಯರ್ ಇನ್ಇಕ್ವಾಲಿಟೀಸ್, ಸ್ಟ್ರೈಟ್ ಲೈನ್ಸ್ ಅಲ್ಲಿ ಮತ್ತೆ ಸೀಕ್ವೆನ್ಸ್ ಅಂಡ್ ಸೀರೀಸ್ ಅಲ್ಲಿ ಸಾಕಷ್ಟು ಕಡೆ ಹೇಳ್ಕೊಟ್ಟಿದ್ದೀನಿ. ಆ ತರದ ಟ್ರಿಕ್ಸ್ ಗಳು ಟ್ರಿಗ್ನೋಮೆಟ್ರಿಲೂ ಕೂಡ ಅಪ್ಲೈ ಆಗುತ್ತೆ. ಸೊ ಯಾವ ತರದ ಪ್ರಾಬ್ಲಮ್ ಗಳಿಗೆ ಆ ತರದ ಟ್ರಿಕ್ ಅಪ್ಲೈ ಮಾಡ್ಬೇಕು ಅನ್ನೋದು ಇಂಪಾರ್ಟೆಂಟ್. ಅದಕ್ಕೋಸ್ಕರ ವಿಡಿಯೋನ ಕೊನೆಯವರೆಗೂ ನೋಡಿ. ಎಸ್. ನೋಡಿ, ಇಲ್ಲಿ ನಾನು ಆಗ್ಲೇ ಹೇಳಿದ್ದೆ ನಿಮ್ಗೆ. ಸೊ ಅದೇ ತರದ ಪ್ರಾಬ್ಲಮ್ ಇಲ್ಲಿ ಇದೆ. ಸೈನ್ ಸ್ಕ್ವೇರ್ 17.5 ಡಿಗ್ರಿ, 72.5 ಡಿಗ್ರಿ. ಸೊ ಇವೆರಡನ್ನು ಆಡ್ ಮಾಡಿ ಇದು 90 ಡಿಗ್ರಿ ಈಕ್ವಲ್ ಆಗುತ್ತೆ. ಸೈನ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಬಿ ಏನಾಗಬೇಕು ಇವಾಗ 1 ಆಗ್ಬೇಕು. ಸೊ ನಾನು ಹೇಳಿದ್ದೆ ಯಾಕೆ, ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು 90 ಡಿಗ್ರಿ ಆದ್ರೆ ಇವೆರಡನ್ನು ಆಡ್ ಮಾಡಿದ್ರೆ 90 ಡಿಗ್ರಿ ಬರುತ್ತೆ. ಅದಕ್ಕೋಸ್ಕರ ಸೈನ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಬಿ ಇಸ್ ಈಕ್ವಲ್ ಟು 90 ಡಿಗ್ರಿ ಆಗುತ್ತೆ. ಕೆಳಗಡೆ ಇರುವಂತ ಯಾವ ಆಪ್ಷನ್, ಟ್ಯಾನ್ ಸ್ಕ್ವೇರ್ 45, ಟ್ಯಾನ್ 45 ಅಂದ್ರೆ 1 ಇರುತ್ತೆ. ಸೊ ಇದು ಒಂದು ಮಾತ್ರ ಸ್ಯಾಟಿಸ್ಫೈ ಮಾಡುತ್ತೆ, ಉಳಿದದ್ದು ಯಾವುದು ಸ್ಯಾಟಿಸ್ಫೈ ಮಾಡಲ್ಲ. ಸೊ ಆಪ್ಷನ್ ಎ ಇಸ್ ಯುವರ್ ಆನ್ಸರ್. ಇದನ್ನ 2007 ಅಲ್ಲಿ ಕೇಳಿದ್ದ. ಸೊ ಇದೇ ತರದ ಕ್ವಶನ್ ನ ನಿಮ್ಗೆ ವಾಪಸ್ 2020 ಅಲ್ಲಿ ವ್ಯಾಲ್ಯೂಸ್ ಗಳನ್ನ ಚೇಂಜ್ ಮಾಡಿ ಕೊಟ್ಟಿದ್ದಾನೆ ಅಷ್ಟೇ. ದಿಸ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಸಾಲ್ವಿಂಗ್ ಪ್ರೀವಿಯಸ್ ಇಯರ್ ಕ್ವಶನ್ಸ್. ವಿತ್ ಎಕ್ಸಾಂಪಲ್ ಐ ಆಮ್ ಶೋಯಿಂಗ್. ಇದೇ ತರದ ನೆಕ್ಸ್ಟ್ ಇನ್ನೊಂದಿಷ್ಟು ಕ್ವಶನ್ಸ್ ಗಳು ಇದಾವೆ. ಸೊ ವೇಟ್. ನೋಡಿ, ದ ವ್ಯಾಲ್ಯೂ ಆಫ್ ಸೈನ್ ಸ್ಕ್ವೇರ್ 51 ಡಿಗ್ರಿ ಪ್ಲಸ್ ಸೈನ್ ಸ್ಕ್ವೇರ್ 39 ಡಿಗ್ರಿ. ಸೊ 51 ಡಿಗ್ರಿನ ಮತ್ತೆ 39 ಡಿಗ್ರಿನ ಆಡ್ ಮಾಡಿ ಇಟ್ ಗಿವ್ಸ್ 90 ಡಿಗ್ರಿ. ದೇರ್ಫೋರ್ ಸೈನ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಬಿ ಇಸ್ ಈಕ್ವಲ್ ಟು 1. ಸೊ ಆಪ್ಷನ್ ಬಿ ಇಸ್ ಯುವರ್ ಆನ್ಸರ್. ನೋಡಿ, ಆ ಫಾರ್ಮುಲಾ ಗೊತ್ತಿದ್ರೆ, ಆ ಟ್ರಿಕ್ ಗೊತ್ತಿದ್ರೆ ಎಷ್ಟು ಬೇಗ ಆನ್ಸರ್ ನ ಫೈಂಡ್ ಔಟ್ ಮಾಡಬಹುದು. ಸೊ ಜಸ್ಟ್ 10 ಸೆಕೆಂಡ್. ಸೊ 10 ಸೆಕೆಂಡ್ ಅಲ್ಲಿ ಮಾರ್ಕ್ ಮಾಡಿ. ಸೊ ನೀವು OMR ಶೀಟ್ ಅಲ್ಲೂ ಕೂಡ ಮಾರ್ಕ್ ಮಾಡ್ಕೊಡ್ಬಹುದು. ಸೊ ಅದಕ್ಕೋಸ್ಕರ ಆ ತರದ ರಿಸಲ್ಟ್ ಗಳನ್ನ ನೆನ್ಪಿಟ್ಕೊಂಡಿರಿ. ಎಸ್, ಟೇಕ್ ದ ನೆಕ್ಸ್ಟ್ ಒನ್. ಟ್ಯಾನ್ ಆಫ್ 67.5 ಡಿಗ್ರಿ ಪ್ಲಸ್ ಕಾಟ್ ಆಫ್ 67.5 ಡಿಗ್ರಿ ಇದೆ. ಸೊ ಯಾವ ತರ ವರ್ಕ್ ಮಾಡಬೇಕು, ಟ್ಯಾನ್ ಥೀಟಾ ಪ್ಲಸ್ ಕಾಟ್ ಥೀಟಾ ಇದೆ. ಸೊ ಟ್ಯಾನ್ ಥೀಟಾ ಪ್ಲಸ್ ಕಾಟ್ ಥೀಟಾನ ನಾವು ಟ್ಯಾನ್ 67, ಸೊ ಅದನ್ನ ಡೈರೆಕ್ಟ್ ಆಗಿ ಬರ್ದ್ಬಿಡ್ತೀನಿ ನೋಡಿ ನಾನು. ಸೈನ್ ಆಫ್ 67.5 ಅಂತ ಬರ್ಕೊಂಡ್ಬಿಡೋಣ. ಸೊ ಇಟ್ ಇಸ್ ವೆರಿ ಈಸಿ ಟು ಕ್ಯಾಲ್ಕುಲೇಟ್. ಎಸ್, ಸೈನ್ ಆಫ್ 67.5 ಡಿಗ್ರಿ 67.5 ಡಿಗ್ರಿ ಪ್ಲಸ್ divided by cos of 67.5 degree. Cot na cos of 67.5 degree divided by sin of 67.5 degree ಆಗುತ್ತೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿ LCM ಏನಾಗಿರುತ್ತೆ ನೋಡಿ. ಸೊ LCM cos 67 sin 67, sin of 67.5 cos of 67.5. ನೋಡಿ, sin ಇದೆ, ಮಲ್ಟಿಪ್ಲೈ ಮಾಡಿದ್ವಿ ಅಂದ್ರೆ sin ಸ್ಕ್ವೇರ್ ಆಗುತ್ತೆ. ಹೌದಾ, sin ಸ್ಕ್ವೇರ್ ಆಗುತ್ತೆ. ಇದನ್ನ ಮಲ್ಟಿಪ್ಲೈ ಮಾಡಿದ್ವಿ ಅಂದ್ರೆ cos ಸ್ಕ್ವೇರ್ ಆಗುತ್ತೆ. ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಏನಾಗ್ಬಿಡುತ್ತೆ ಅಂದ್ರೆ 1 ಆಗುತ್ತೆ. ನಾವು ಅದನ್ನ 67.5 ಅಂತ ಬರೆಯೋ ಅವಶ್ಯಕತೆ ಇಲ್ಲ. ಸೊ ಪ್ಲೀಸ್ ನೆಗ್ಲೆಕ್ಟ್ ಇಟ್. ಓಕೆನಾ? ಎಸ್, ಇಲ್ಲಿ 1 ಆಯ್ತು. ಬಟ್ ನಮ್ಗೆ ಒಂದು ಫಾರ್ಮುಲಾ sin 2a ಫಾರ್ಮುಲಾ 2 sin a cos a ಅಂತ ಇದೆ. ಇಲ್ಲಿ sin a cos a ಇದೆ, ನಮಗೆ 2 ಇಲ್ಲ. ಅದಕ್ಕೋಸ್ಕರ ಏನ್ ಮಾಡೋಣ ಅಂತಾರೆ, 2 ಲಿಂದ ಮಲ್ಟಿಪ್ಲೈ ಮಾಡೋಣ, 2 ಇಂದ ಡಿವೈಡ್ ಮಾಡೋಣ. ಸೊ 2 ಇಂದ ಮಲ್ಟಿಪ್ಲೈ ಮಾಡಿ 2 ಇಂದ ಡಿವೈಡ್ ಮಾಡಿದಾಗ ಇದು ಯಾವ್ದಕ್ಕೆ ಕನ್ವರ್ಟ್ ಆಗುತ್ತೆ ಅಂದ್ರೆ sin 2a ಕನ್ವರ್ಟ್ ಆಗುತ್ತೆ. ಸೊ sin 2a ನಾನು 2 ಇಂಟು 67.5 ಅಂತ ಬರೀತೀನಿ. 67.5 ನಾವು ಏನಂತ ಬರಿಬಹುದು ಅಂತಾರೆ 135 ಅಂತ ಬರಿಬಹುದು. 135 ಅಂತ ಬರಿಬಹುದು. ಸೊ 2 ಡಿವೈಡೆಡ್ ಬೈ sin ಆಫ್ 135 ಡಿಗ್ರಿ. ಸೊ 135 ಡಿಗ್ರಿನ ನಾವು 180 ಮೈನಸ್ 45 ಅಂತ ಬರಿಬಹುದು. 180 ಇದ್ದಾಗ ರೇಷಿಯೋ ಚೇಂಜ್ ಆಗಲ್ಲ. 180 ಮೈನಸ್ 45 ಅಂತ ಅಂದ್ರೆ sin 45 ಅಂತ ಬರಿತೀವಿ. sin 45 ವ್ಯಾಲ್ಯೂ ಎಷ್ಟಿರುತ್ತೆ? ಸೊ 1 ಡಿವೈಡೆಡ್ ಬೈ ರೂಟ್ 2 ಇರುತ್ತೆ. 2 divided by 1 by root 2 can be written as 2 root 2. So option 3 is your answer.
ಓಕೆ, ಇಟ್ ಇಸ್ ಆಲ್ಸೋ ವೆರಿ ಸಿಂಪಲ್. ಸೊ ಈ ತರದ್ದು ಟ್ಯಾನ್ ಥೀಟಾ ಪ್ಲಸ್ ಕಾಟ್ ಥೀಟಾ ಏನಂತ ಬರಿತೀವಿ, ಕೊಸೆಕೆಂಡ್ ಥೀಟಾ ಅಂದ್ರೆ ಈ ತರದ್ ಬೇರೆ ಯಾವ್ದಾದ್ರು ಟರ್ಮ್ಸ್ ಗಳು ಬಂದ್ರೆ ಅವು ಏನ್ ಬರಿತೀವಿ ಅನ್ನೋದು ಗೊತ್ತಾಗಿರ್ಬೇಕು ಅಷ್ಟೇ. ಸೊ ಬೇಗ ಬೇಗ ಗೊತ್ತಾಯ್ತು ಅಂತಾರೆ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂತ. ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಈ ತರದ್ದು. ಹ್ಮ್. Okay, yes, take the next one. Here is the question. So, the value of cos square 45 minus sin square 15. ನಾನು ಆಗ್ಲೇ ಅಲ್ಲಿ ಹೇಳಿದ್ದೆ cos square a minus sin square b ಬರುತ್ತೆ. So, cos square a minus sin square b ಅಂತ ಹೇಳಿದ್ರೆ ಏನ್ ಬರ್ದಿದ್ವಿ ನಾವು, cos of a plus b. ಅಂದ್ರೆ cos of 45 plus 15 into cos of 45 minus 15. Okay, yes, 45 plus 15 ಅಂತ ಹೇಳಿದ್ರೆ 60 ಆಗುತ್ತೆ. cos 60 ಅಂದ್ರೆ 1 divided by 2. cos 45 minus 15 ಅಂತ ಹೇಳಿದ್ರೆ so 30 ಆಗುತ್ತೆ. root 3 divided by 2. So root 3 divided by 2. root 3 into root 3 divided by 4 ಆಗುತ್ತೆ. It will give option D as answer. See how simple it is. ಹೌದಾ, ಎಷ್ಟು ಸಿಂಪಲ್ ಇದೆ ಅಲ್ವಾ. ಫಾರ್ಮುಲಾಗಳು ಗೊತ್ತಿರಬೇಕು. ದಯವಿಟ್ಟು ಆ ತರದ ಫಾರ್ಮುಲಾಸ್ ಗಳನ್ನ ವರ್ಕ್ ಮಾಡ್ಕೊಂಡು ಹೋಗಿ. 2017 ಅಲ್ಲಿ ಈ ತರ ಕೇಳಿದಾನೆ ಅಂತಾರೆ, ಮುಂದೆ ಕೇಳಬಹುದು, ಕೇಳದೇನೂ ಇರ್ಬೋದು, ಬಟ್ ಯಾವ್ದಕ್ಕೂ ಆ ಫಾರ್ಮುಲಾಗಳು ನಮ್ಗೆ ಗೊತ್ತಿತ್ತು ಅಂದ್ರೆ ಆನ್ಸರ್ ಬೇಗ ಸಿಗುತ್ತೆ ಅಂತ ಅಷ್ಟೇ. ಓಕೆ, ಎಸ್, ಟೇಕ್ ದ ನೆಕ್ಸ್ಟ್ ಒನ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಪಾಸಿಬಲ್ ಅಂತ ಕೇಳಿದಾನೆ. ಇದು ಗೊತ್ತಿರಬೇಕು. ಇದಕ್ಕೆ ನಮಗೆ ಡೊಮೈನ್ಗಳು ಗೊತ್ತಿರಬೇಕು. ಅಂದ್ರೆ ಸೈನ್ ಥೀಟಾ ವ್ಯಾಲ್ಯೂ ಏನಾಗಿರುತ್ತೆ, ಕಾಸ್ ಥೀಟಾ ವ್ಯಾಲ್ಯೂ ಏನಾಗಿರುತ್ತೆ. ಡೊಮೈನ್ ಅನ್ನೋಕ್ಕಿಂತ ರೇಂಜ್ಗಳು. ಸೊ ಓಕೆ, ನೋಡಿ ಏನಾಗುತ್ತೆ ಅಂತ. ಕಾಸ್ ಥೀಟಾ ಇಸ್ ಈಕ್ವಲ್ ಟು 7 divided by 3 ಅಂತ ಹೇಳಿದಾನೆ. 7 divided by 3 ಅಂದ್ರೆ ಇಟ್ ಇಸ್ ಗ್ರೇಟರ್ ದನ್ 1. ಕಾಸ್ ಥೀಟಾ ಯಾವಾಗಲೂ ವೆರಿ ಗ್ರೇಟರ್ ದನ್ 1 ಆಗಿರಲ್ಲ. ಕಾಸ್ ಥೀಟಾ ವ್ಯಾಲ್ಯೂ ಗ್ರೇಟರ್ ದನ್ 1 ಆಗಿರಲ್ಲ ಅಂದ್ರೆ ಸೀಕೆಂಟ್ ಥೀಟಾ ವ್ಯಾಲ್ಯೂ ಯಾವಾಗಲೂ ಲೆಸ್ ದನ್ 1 ಆಗಿರಲ್ಲ. ಆಪ್ಷನ್ ಏನೂ ಆಗಲ್ಲ, ಆಪ್ಷನ್ ಬಿ ನೂ ಆಗಲ್ಲ. ಅದೇ ತರ ಟಾನ್ ಥೀಟಾ ಇಸ್ ಈಕ್ವಲ್ ಟು 45 ಅಂತ ಹೇಳಿದಾನೆ. ರೇಂಜ್ ಇದರದ್ದು ಸೊ ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ ಇರುತ್ತೆ. ಇದರ ಮಧ್ಯದಲ್ಲಿರುವಂತ ಯಾವ್ದಾದ್ರೂ ವ್ಯಾಲ್ಯೂನ 100% ತಗೋಬಹುದು. ಸೊ ಅದಕ್ಕೋಸ್ಕರ ಆಪ್ಷನ್ 4 ಆಗುತ್ತೆ. ಕಾಸ್ ಥೀಟಾ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಡಿವೈಡ್ ಬೈ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಇದ್ದಾನೆ. ನೀವು ಎ ಗೆ ಬಿ ಗೆ ಒಂದೆರಡು ಡಿಫ್ರೆಂಟ್ ವ್ಯಾಲ್ಯೂಸ್ ಗಳನ್ನ ತಗೊಳ್ಳಿ, ಅದಂತೂ 100% ಸ್ಯಾಟಿಸ್ಫೈ ಮಾಡಲ್ಲ. ಆಪ್ಷನ್ 2 ಕೆನಾಟ್ ಬಿ ಯುವರ್ ಆನ್ಸರ್. ಸೊ ದೇರ್ಫೋರ್ ಆಪ್ಷನ್ 4 ಈಸ್ ಯುವರ್ ಆನ್ಸರ್. ನೋಡಿ ಎಷ್ಟು ಸಿಂಪಲ್ ಕೇಳಿದ್ದ. ಸೊ ಈ ತರದ ಕ್ವಶನ್ಸ್ ಗಳನ್ನ ಬೇರೆ ಬೇರೆಯಲ್ಲಿ ಕೇಳುವಂತ ಚಾನ್ಸಸ್ ಇರುತ್ತೆ. ನೀಟಾಗಿ ವರ್ಕ್ ಮಾಡಿ ಈ ತರದ ಕ್ವಶನ್ಸ್ ಗಳನ್ನ. ಓಕೆ, ಎಸ್, ಟೇಕ್ ದ ನೆಕ್ಸ್ಟ್ ಕ್ವಶನ್ ಹಿಯರ್. 2010 ನಲ್ಲಿ ಎಷ್ಟು ಸಿಂಪಲ್ ಕೇಳಿದಾನೆ. ಅಗೇನ್ ಟ್ಯಾನ್ ಥೀಟಾ ಪ್ಲಸ್ ಕಾಟ್ ಥೀಟಾ ಇದೆ. ಸೊ ಆಲ್ರೆಡಿ ನಾವು ನೋಡಿದ್ದೇವೆ ಟ್ಯಾನ್ ಥೀಟಾ ಪ್ಲಸ್ ಕಾಟ್ ಥೀಟಾನ ಯಾವ ತರ ಬರೆಯೋದು ಅಂತ. ಅದೇ ತರ ಬರೆದು ಬಿಡೋಣ. ಇಲ್ಲಿ ಸೈಡಿಗೆ ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ ಇರುತ್ತೆ. ಇದನ್ನ ಸೈನ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಪ್ಲಸ್ ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಅಂತ ಇರುತ್ತೆ. ಎಸ್, ಎಲ್ ಸಿ ಎಂ ತಗೊಳ್ತೀರಾ, ಎಲ್ ಸಿ ಎಂ ತಗೊಂಡು ಮಲ್ಟಿಪ್ಲೈ ಮಾಡ್ತೀರಾ, ಏನಾಗುತ್ತೆ ಅಂತ ನೋಡಿ. ಓಕೆ, ಸೈಡಿಗೆ ಈ ಟರ್ಮ್ ಇರುತ್ತೆ, ಇದನ್ನ ಕ್ಯಾರಿ ಮಾಡಿರ್ತೀವಿ. ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಸೊ ಡಿವೈಡೆಡ್ ಬೈ ಕಾಸ್ ಥೀಟಾ ಇಂಟು ಸೈನ್ ಥೀಟಾ. ಓಕೆ, ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತಾರೆ 1 ಆಗುತ್ತೆ. ಇದು ಡಿವೈಡೆಡ್ ಬೈ ಅಂದ್ರೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಇದೆ, ಅಂದ್ರೆ ಪ್ರಾಡಕ್ಟ್ ಇದೆ. ಅದಕ್ಕೋಸ್ಕರ ಏನ್ ಮಾಡೋಣ ಅಂದ್ರೆ ಸೈನ್ ಥೀಟಾ ಡಿವೈಡೆಡ್ ಬೈ ಅಂದ್ರೆ ಈ ಟರ್ಮ್ ಇದಕ್ಕೆ ಮಲ್ಟಿಪ್ಲೈ ಆಗುತ್ತೆ. ಇವಾಗ ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಪ್ಲಸ್ ಅಂತ ಬರಿತೀವಿ ಕಾಸ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಅಂತ ಬರಿತೀವಿ. ಓಕೆ, ಎಸ್, ಸೈನ್ ಥೀಟಾ ಕ್ಯಾನ್ಸಲ್ ಆಗುತ್ತೆ, ಕಾಸ್ ಥೀಟಾ ಕ್ಯಾನ್ಸಲ್ ಆಗುತ್ತೆ. 1 ಬೈ ಕಾಸ್ ಥೀಟಾ ಅಂದ್ರೆ ಸೀಕೆಂಟ್ ಥೀಟಾ, 1 ಬೈ ಸೈನ್ ಥೀಟಾ ಅಂದ್ರೆ ಕೊಸೆಕೆಂಟ್ ಥೀಟಾ. ಆಪ್ಷನ್ ಎ ಈಸ್ ಯುವರ್ ಆನ್ಸರ್. ಸಿ ಹೌ ಸಿಂಪಲ್ ಇಟ್ ಈಸ್. ಹೌದಾ, 2010 ಅಲ್ಲಿ ಕೇಳಿರುವಂತಹ ಕ್ವಶನ್ ಇದು. ನಾನು ನಿಮ್ಮ ಅಂದ್ರೆ ಈಗ ಸಿಲೆಬಸ್ ಇಲ್ದಿರುವಂತಹ ಕ್ವಶನ್ಸ್ ಗಳನ್ನ ಚೂಸ್ ಮಾಡಿಲ್ಲ. ಸೊ ಡೋಂಟ್ ವರಿ. ಎಸ್, ಟೇಕ್ ದ ನೆಕ್ಸ್ಟ್ ಒನ್. ಹಿಯರ್ ಇಸ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಏನದಂತ ಇದೆ ನೋಡಿ. ನಮಗೆ ಸಿಂಪಲ್ ಕಾಮನ್ ಸೆನ್ಸ್ ಗೊತ್ತಿತ್ತು, ಒಂದಿಷ್ಟು ವ್ಯಾಲ್ಯೂಸ್ ಗಳು ಕರೆಕ್ಟ್ ಆಗಿ ಗೊತ್ತಿತ್ತು ಅಂದ್ರೆ ಆನ್ಸರ್ ನ ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ಏನ್ ಕೇಳಿದಾನೆ ಅವನು, ಲಾಗ್ ಸೈನ್ 1 ಡಿಗ್ರಿ, ಸೈನ್ 2 ಡಿಗ್ರಿ, ಸೈನ್ 3 ಡಿಗ್ರಿ, ಸೋ ಆನ್ ಅಪ್ ಟು ಸೈನ್ ಆಫ್ 179 ಡಿಗ್ರಿ ಇದೆ. ಒಂದು ನೆನಪಿರಬೇಕು ನಿಮ್ಗೆ, ಲಾಗರಿಥಮಿಕ್ ಫಂಕ್ಷನ್ ಬಗ್ಗೆ, ಲಾಗ್ ಫಂಕ್ಷನ್ ಯಾವಾಗ್ಲೂ ನೆಗೆಟಿವ್ ಆಗಿರಲ್ಲ. ಸೊ ಅದಕ್ಕೋಸ್ಕರ ಆಪ್ಷನ್ ಎ ಆಗಲ್ಲ, ಸಾರಿ ಆಪ್ಷನ್ 2 ಅಂತೂ ಆಗಲ್ಲ. ಪಾಸಿಟಿವ್ ಆಗಿರುತ್ತೆ. ಲೈಸ್ ಬಿಟ್ವೀನ್ 1 and 180 ಅಂತ ಹೇಳಿದಾನೆ. ನೋಡೋಣ. ಸೊ ಇವು ಮೂರಲ್ಲಿ ಯಾವ್ದಾದ್ರು ಒಂದು ಆಪ್ಷನ್ ಆಗ್ಬೋದು. ವಿಲ್ ಥಿಂಕ್ ಸೈನ್ 1 ಡಿಗ್ರಿ, ಸೈನ್ 2 ಡಿಗ್ರಿ, ಸೈನ್ 3 ಡಿಗ್ರಿ, ಸೋ ಆನ್ ಅಪ್ ಟು ಲಾಗ್ ಆಫ್ ಸೈನ್ 90 ಡಿಗ್ರಿ ಅಂತಾನು ಇಲ್ಲಿ ಒಂದಿರುತ್ತೆ. ಓಕೆ, ಸೈನ್ 90 ಡಿಗ್ರಿ ಅಂದ್ರೆ ಸೈನ್ 90 ಅಂತ ಹೇಳಿದ್ರೆ 1, ಲಾಗ್ 1 ವ್ಯಾಲ್ಯೂ ಏನಾಗಿರುತ್ತೆ ಅಂದ್ರೆ 0 ಆಗಿರುತ್ತೆ. ನಮಗೆ ಇದು ಗೊತ್ತಿರಬೇಕು. ಲಾಗ್ 1 ಈಸ್ ಈಕ್ವಲ್ ಟು 0. ಒಂದಿಷ್ಟು ಕಾನ್ಸೆಪ್ಟ್ ಗಳು ಗೊತ್ತಿರಬೇಕು. ಓಕೆ, ಲಾಗ್ 1 ಈಸ್ ಈಕ್ವಲ್ ಟು 0 ಅಂತಾರೆ. 0 ಹೌದು, ಎಲ್ಲವೂ ಪ್ರಾಡಕ್ಟ್ ಇದೆ. 0 ಇಂಟು ಎನಿಥಿಂಗ್ ಈಸ್ 0. ಮುಗ್ದೇ ಹೋಯ್ತು. ಸೊ ಆಪ್ಷನ್ ಡಿ ಈಸ್ ಯುವರ್ ಆನ್ಸರ್. See how simple it is. ಒಂದು ಕಾನ್ಸೆಪ್ಟ್ ಗೊತ್ತಿರಬೇಕು ನಮಗೆ, ಲಾಗ್ 1 ಈಸ್ ಈಕ್ವಲ್ ಟು 0 ಅಂತ. ಇದೇ ತರದ್ದು ಒಂದು ಕ್ವಶನ್ ನ ಕೇಳ್ತಾನೆ.
ಸೊ ಇದೇ ತರದ್ ಒಂದು ಕ್ವಶನ್ ನಾವು ಸ್ವಲ್ಪ ಟ್ವಿಸ್ಟ್ ಮಾಡ್ಬೋದು. ಏನಂತಂದ್ರೆ ಕಾಸ್ 1 ಡಿಗ್ರಿ, ಸೊ ಕಾಸ್ 2 ಡಿಗ್ರಿ, ಸೊ ಆನ್ ಅಪ್ ಟು ಕಾಸ್ 179 ಡಿಗ್ರಿ ಅಂತ ಕೇಳ್ಬೋದು. ಕಾಸ್ 179 ಡಿಗ್ರಿ ಗಾಬರಿ ಆಗುವಂತದ್ದು ಏನು ಇಲ್ವೇ ಇಲ್ಲ. ಕಾಸ್ 1 ಡಿಗ್ರಿ, ಕಾಸ್ 2 ಡಿಗ್ರಿ, ಸೊ ಆನ್ ಅಪ್ ಟು ಕಾಸ್ 179 ಡಿಗ್ರಿ ಅಂತ ಹೇಳಿರ್ತಾನೆ. ಕೆಳಗಡೆ ಇದೇ ತರದ ಆಪ್ಷನ್ಸ್ ಗಳನ್ನ ಕೊಡ್ಬೋದು. ಆ ತರ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಕಾಸ್ 90 ವ್ಯಾಲ್ಯೂ ಏನಾಗಿರುತ್ತೆ ಅಂದ್ರೆ 0 ಆಗಿರುತ್ತೆ. 0 ಇಂಟು ಎನಿಥಿಂಗ್ ಈಸ್ 0. ಸೊ ಇದ್ರದ್ದು ಕೂಡ ಆನ್ಸರ್ ಏನ್ ಬಂದಿರುತ್ತೆ, 0 ಬಂದಿರುತ್ತೆ. ಇವುಗಳನ್ನೇ ಸ್ವಲ್ಪ ಡಿಫ್ರೆಂಟ್ ಆಗಿ ಸ್ವಲ್ಪ ಟ್ವಿಸ್ಟ್ ಮಾಡಿ ಕ್ವಶನ್ಸ್ ಗಳನ್ನ ಕೇಳಬಹುದು. ಏನಂತ ಸೈನ್ ಸ್ಕ್ವೇರ್ 5 ಡಿಗ್ರಿ ಪ್ಲಸ್ ಸೈನ್ ಸ್ಕ್ವೇರ್ 10 ಡಿಗ್ರಿ ಪ್ಲಸ್ ಆನ್ ಅಪ್ ಟು ಸೈನ್ ಸ್ಕ್ವೇರ್ 85 ಡಿಗ್ರಿ ಅಂತ ಕೇಳ್ಬೋದು. ಆನ್ಸರ್ ಎಷ್ಟಾಗುತ್ತೆ ಅಂತ ಸ್ವಲ್ಪ ನಿಮಗೆ ಕಾಮನ್ ಸೆನ್ಸ್ ಇತ್ತಂದ್ರೆ ಈ ತರದ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ಈ ಎಲ್ಲಾ ಕ್ವಶನ್ಸ್ ಗಳನ್ನ ವರ್ಕ್ ಮಾಡ್ಕೊಂಡಿರಿ. ನೆಕ್ಸ್ಟ್ ನಾವು 2016 ಅಲ್ಲಿ ಯಾವ ತರದ ಕ್ವಶನ್ ಕೇಳಿದಾನೆ ಅಂತ ನೋಡೋಣ. ಸೈನ್ 1 ಡಿಗ್ರಿ ಪ್ಲಸ್ ಸೈನ್ 2 ಡಿಗ್ರಿ ಪ್ಲಸ್ ಸೊ ಆನ್ ಅಪ್ ಟು ಸೈನ್ 359 ಡಿಗ್ರಿ ಅಂತ ಇದೆ. ಸೊ ನಿಮಗೆ ಗೊತ್ತಿರಲಿ ಏನಂತಾರೆ, ಸೊ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು 360 ಡಿಗ್ರಿ ಆದ್ರೆ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು 360 ಆದ್ರೆ ಅವೆಲ್ಲವೂ 0 ಆಗ್ತವೆ ಅಂತ ಇತ್ತು. ಸೈನ್ ಎ ಪ್ಲಸ್ ಸೈನ್ ಬಿ ಏನಾಗಿತ್ತು, 0 ಆಗುತ್ತೆ ಅಂತ ಇತ್ತು. ಸೈನ್ 1 ಡಿಗ್ರಿ ಸೈನ್ 359 ಡಿಗ್ರಿ ಇವೆರಡನ್ನು ಆಡ್ ಮಾಡ್ತೀಯಾ 0 ಆಗುತ್ತೆ. ನೆಕ್ಸ್ಟ್ ಸೈನ್ 2 ಡಿಗ್ರಿ 358 ಡಿಗ್ರಿ ಇರುತ್ತೆ, ಎರಡನ್ನು ಆಡ್ ಮಾಡ್ತೀಯಾ 0 ಆಗುತ್ತೆ. ಇದೇ ತರ ಎಲ್ಲಾ ತರದ ಟರ್ಮ್ಸ್ ಗಳನ್ನ ಆಡ್ ಮಾಡ್ಕೊಂಡು ಬಂದ್ವಿ ಅಂತಾರೆ, ಅದು ಆನ್ಸರ್ ಏನಾಗ್ಬಿಡುತ್ತೆ 0 ಆಗುತ್ತೆ. ಇದು ಒಂದ್ ವೇ ಥಿಂಕ್ ಮಾಡೋದು. ಇನ್ನೊಂದು ವೇ ಏನು ಅಂತಂದ್ರೆ, ಸೊ ಫಸ್ಟ್ ಕ್ವಾಡ್ರಂಟ್, ಸೆಕೆಂಡ್ ಕ್ವಾಡ್ರಂಟ್, ಥರ್ಡ್ ಕ್ವಾಡ್ರಂಟ್, ಸೊ ಫೋರ್ತ್ ಕ್ವಾಡ್ರಂಟ್. ಹೌದಾ, ಫಸ್ಟ್ ಕ್ವಾಡ್ರಂಟ್ ಟು ಸೆಕೆಂಡ್ ಕ್ವಾಡ್ರಂಟ್ ಅಲ್ಲಿ ಎರಡು ಪಾಸಿಟಿವ್ ಇರ್ತವೆ, ಇಲ್ಲಿ ನೆಗೆಟಿವ್ ಇರ್ತವೆ, ಇಲ್ಲಿ 100 ಇಂದ 180 ವರೆಗೂ ಇಲ್ಲಿ ವ್ಯಾಲ್ಯೂ ತಗೊಂಡ್ರೆ 180 ಇಂದ ಸೊ 360 ವರೆಗೂ ಇಲ್ಲಿ ವ್ಯಾಲ್ಯೂ ತಗೊಂಡಿರುತ್ತೆ. ಇವೆಲ್ಲವೂ ಆಡ್ ಮಾಡಿದ್ವಿ ಅಂತಾರೆ, ಅದು 100% ಏನಾಗ್ಬಿಡುತ್ತೆ 0 ಆಗ್ಬಿಡುತ್ತೆ. ಸೊ ಈ ತರ ಆದ್ರೂ ಥಿಂಕ್ ಮಾಡಬಹುದು. ದೆನ್ ಇಟ್ ವಿಲ್ ಗಿವ್ ಆಪ್ಷನ್ ಎ ಆಸ್ ಯುವರ್ ಆನ್ಸರ್. ಸೊ ಸಿಂಪಲ್. 2016 ಅಲ್ಲಿ ಕ್ವಶನ್ ನ ಕೇಳಿದಾನೆ. ಓಕೆ, ಎಸ್. ನೆಕ್ಸ್ಟ್ ನೋಡೋಣ ಯಾವ ತರದ ಕ್ವಶನ್ಸ್ ಇದಾವೆ, ಯಾವ ತರದ ಟ್ರಿಕ್ಸ್ ಗಳನ್ನ ಯೂಸ್ ಮಾಡೋಣ ಅಂತ. ಎಸ್, ಹಿಯರ್ ಇಸ್ ದ ಕ್ವಶನ್ ಫ್ರಮ್ 2019. ಏನಂತ ಇದೆ ನೋಡಿ, √3 ಇಂಟು ಕೊಸೆಕೆಂಟ್ 20 ಡಿಗ್ರಿ ಸೊ ಮೈನಸ್ ಸೀಕೆಂಟ್ 20 ಡಿಗ್ರಿ. ಸೊ ಕೊಸೆಕೆಂಟ್ 20 ಅಂದ್ರೆ ಕೊಸೆಕೆಂಟ್ ಮೈನಸ್ ಸೀಕೆಂಟ್ ಫಾರ್ಮುಲಾ ಯಾವುದೂ ಇಲ್ಲ. ಅದಕ್ಕೆ ಒಂದು ಬೆಟರ್ ನಾವ್ ಏನ್ ಮಾಡೋಣ ಅಂತ ಸೈನಿಗೆ ಕನ್ವರ್ಟ್ ಮಾಡ್ಕೊಳ್ಳೋಣ, ಕಾಸಿಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. √3 ಇಷ್ಟೇ ಬರೋಣ, ಡಿವೈಡೆಡ್ ಬೈ ಸೈನ್ 20 ಡಿಗ್ರಿ ಅಂತ ಆಗುತ್ತೆ. ಎಸ್, ಮೈನಸ್ 1 ಡಿವೈಡೆಡ್ ಬೈ ಕಾಸ್ 20 ಡಿಗ್ರಿ ಅಂತ ಆಗುತ್ತೆ. ಹೌದಾ, ಎಲ್ ಸಿ ಎಂ ತಗೊಂಡ್ಬಿಡೋಣ. ಎಲ್ ಸಿ ಎಂ ತಗೊಂಡ್ವಿ ಅಂತಾರೆ ಏನಾಗ್ಬಿಡುತ್ತೆ ನೋಡಿ, ಸೈನ್ 20 ಡಿಗ್ರಿ ಸೊ ಕಾಸ್ 20 ಡಿಗ್ರಿ ಆಗುತ್ತೆ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀವಿ, √3 ಕಾಸ್ 20 ಮೈನಸ್ 1 ಸೈನ್ 20 ಡಿಗ್ರಿ. ಓಕೆ, ಎಸ್, ಬಹಳ ಸಿಂಪಲ್ ಇದೆ ನೋಡಿ. ಈಗ ಏನ್ ಮಾಡೋಣ ಅಂತಾರೆ, ಸೊ ನ್ಯೂಮರೇಟರ್ ಗೆ ನಾವು 2 ಲಿಂದ ಮಲ್ಟಿಪ್ಲೈ ಮಾಡಿ 2 ಇಂದ ಡಿವೈಡ್ ಮಾಡೋಣ. ಯಾಕೆ ಅನ್ನೋದು ಈಗ ಗೊತ್ತಾಗುತ್ತೆ. √3 ಡಿವೈಡೆಡ್ ಬೈ 2 ಕಾಸ್ 20 minus 1 divided by 2 sin 20. Okay, yes, divided by sin 20, so into cos 20, sin 20 into cos 20. Okay, yes, 2 ಇಲ್ಲೊಂದು ಬೇಕಾಗುತ್ತೆ. ಸೊ ನಾವು ಏನ್ ಮಾಡೋಣ, ಇಲ್ಲೊಂದು 2 ನ ಮಲ್ಟಿಪ್ಲೈ ಮಾಡೋಣ. ಯಾಕೆ, ಈ 2 ಕ್ಯಾನ್ಸಲ್, ನಾನು ಇಲ್ಲಿ ಮಲ್ಟಿಪ್ಲೈ ಮಾಡಿದಂತ 2 ಮತ್ತೆ ಈ 2 ಕ್ಯಾನ್ಸಲ್ ಆಗುತ್ತೆ. ಇಷ್ಟೇ ಸಿಂಪಲ್, ಏನು ಚೇಂಜಸ್ ಇಲ್ಲ. ಎಸ್, ಈಗ 2 2s 4 ಆಗುತ್ತೆ, 4 ಇರ್ಲಿ ನಮ್ಗೆ. ಆಮೇಲೆ √3 by 2 ನ ನಾವೇನಂತ ಬರೆಯೋಣ, ಸೈನ್ 60 ಅಂತ ಬರೆಯೋಣ, ಕಾಸ್ 20 ಅಂತ ಬರೆಯೋಣ. ಆಮೇಲೆ 1 by 2 ನ ಕಾಸ್ 20 ಅಂತ ಬರೆಯೋಣ, ಸಾರಿ ಕಾಸ್ 60 ಅಂತ ಬರೆಯೋಣ, ಸೈನ್ 20 ಡಿಗ್ರಿ ಇದೆ ಆಸ್ ಯೂಶುವಲ್, ಹೋಲ್ ಡಿವೈಡೆಡ್ ಬೈ 2 ಸೈನ್ 20 ಡಿಗ್ರಿ ಸೊ ಕಾಸ್ 20 ಡಿಗ್ರಿ ಅಂತ ಆಗುತ್ತೆ. ಸೊ ಇದನ್ನ ಈ ಕಡೆ ಬರಿತೀವಿ, 4 ಇರುತ್ತೆ. ಸೈನ್ ಎ ಕಾಸ್ ಬಿ ಮೈನಸ್ ಕಾಸ್ ಎ ಸೈನ್ ಬಿ ಫಾರ್ಮುಲಾ ಏನಿದೆ, ಸೈನ್ ಆಫ್ ಎ ಮೈನಸ್ ಬಿ ಫಾರ್ಮುಲಾ ಇದೆ. ಸೈನ್ ಆಫ್ ಎ ಮೈನಸ್ ಬಿ ಅಂದ್ರೆ ನಾವೇನಂತ ಬರೆಯೋಣ, ಅದನ್ನ ಸೈನ್ ಆಫ್ 60 ಮೈನಸ್ 20 ಅಂತ ಬರೆಯೋಣ. ಡಿವೈಡೆಡ್ ಬೈ, ಸೊ 2 ಸೈನ್ ಎ ಕಾಸ್ ಎ ಕ್ಯಾನ್ ಬಿ ರಿಟನ್ ಸೈನ್ 2a, ನಾವು ಅದನ್ನ ಸೈನ್ 2 ಇಂಟು ಸೊ 20 ಅಂತ ಬರೆಯೋಣ. ಸೊ ಸಿಂಪ್ಲಿಫೈ ಮಾಡಿದೆ ಅಂದ್ರೆ ಸೈನ್ 40 ಆಗುತ್ತೆ, ಡಿವೈಡೆಡ್ ಬೈ ಸೈನ್ 40 ಆಗುತ್ತೆ. ಎರಡೂ ಕ್ಯಾನ್ಸಲ್ ಆಗ್ತವೆ, ಉಳಿಯೋ ಆನ್ಸರ್ ಏನು 4. ಸೊ ದಟ್ ವಿಲ್ ಗಿವ್ ಆಪ್ಷನ್ ಎ ಆಸ್ ಯುವರ್ ಆನ್ಸರ್. ಸಿ ಹೌ ಸಿಂಪಲ್ ಇಟ್ ಈಸ್. ಸೊ ಈ ತರದ ಪ್ರಾಬ್ಲಮ್ ನ ಕೇಳಬಹುದು, ಬೇರೆ ವ್ಯಾಲ್ಯೂಸ್ ಗಳನ್ನ ಕೊಡಬಹುದು, ಡೈರೆಕ್ಟ್ ಆಗಿ ಸೈನ್ 20 ಸೈನ್ ಇದನ್ನ ಅಂತಾನೆ ಕೊಡಬಹುದು, ಅಥವಾ ಇನ್ನೊಂದು ಸ್ವಲ್ಪ ಏನೋ ಚೇಂಜಸ್ ನ ಮಾಡಬಹುದು. ಅದಕ್ಕೋಸ್ಕರ ಇಲ್ಲಿ ಇರುವಂತ ಫಾರ್ಮುಲಾಸ್ ಗಳು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಆ ಫಾರ್ಮುಲಾಸ್ ಗಳನ್ನ ನೆನಪಿದ್ರೆ ನಿಮ್ಗೆ ವರ್ಕ್ ಮಾಡೋದಾಗತ್ತೆ, ಅದರ್ವೈಸ್ ಇಟ್ ಇಸ್ ಡಿಫಿಕಲ್ಟ್ ಟು ವರ್ಕ್. ಓಕೆ, ಫಾರ್ಮುಲಾಸ್ ಗಳನ್ನ ನೀಟಾಗಿ ನೆನ್ಪಿಟ್ಕೊಂಡಿರಿ. ಸೊ ಇದರಿಂದ 1-2 ಕ್ವಶನ್ ಗಳು ಬರುತ್ತೆ, ಅದಕ್ಕೋಸ್ಕರ ಅವುಗಳನ್ನಂತೂ ಬಿಡೋದಕ್ಕೆ ಹೋಗಬೇಡಿ. ಒಂದೊಂದ್ಸಾರಿ 3 ಕ್ವಶನ್ಸ್ ಗಳನ್ನ ಕೇಳಿದಾನೆ, ಅದಕ್ಕೋಸ್ಕರ ಸಿಂಪಲ್ ಇದೆ, ಪ್ಲೀಸ್ ವರ್ಕ್. ಎಸ್, ಟೇಕ್ ದ ನೆಕ್ಸ್ಟ್ ಕ್ವಶನ್.
ಏನ್ ಕೇಳಿದಾನೆ ನೋಡಿ, ಸೈನ್ 85 ಡಿಗ್ರಿ ಮೈನಸ್ ಸೈನ್ 35 ಡಿಗ್ರಿ ಡಿವೈಡೆಡ್ ಬೈ ಕಾಸ್ 65 ಡಿಗ್ರಿ ಅಂತ ಕೇಳಿದಾನೆ. ಸೊ 2006 ಅಲ್ಲಿ ಕೇಳಿರುವಂತಹ ಕ್ವಶನ್ ಇದು. ಸೊ ಯಾವ ತರ ಸಾಲ್ವ್ ಮಾಡಬಹುದು? ಸೈನ್ ಸಿ ಮೈನಸ್ ಸೈನ್ ಡಿ, ಸೈನ್ ಸಿ ಮೈನಸ್ ಸೈನ್ ಡಿ ಫಾರ್ಮುಲಾ ಎಸ್ ಮೈನಸ್ ಎಸ್ ನಾನು ಹೇಳಿಕೊಟ್ಟಿದ್ದೆ 2CS ಅಂತ. ಹೌದಾ? ಹಂಗಾರೆ ಏನಂತ ಅಪ್ಲೈ ಮಾಡಬಹುದು? ಇದು ಸಿ, ಇದು ಡಿ ಆದ್ರೆ ಇಲ್ಲಿ ಪಕ್ಕ ಸಿ ಪ್ಲಸ್ ಡಿ ಬೈ 2 ಇರುತ್ತೆ. ಸೊ ಇಲ್ಲಿ ಸಿ ಮೈನಸ್ ಡಿ ಬೈ 2 ಇರುತ್ತೆ. ಸೊ ಅಪ್ಲೈ ಮಾಡಿ. ಎಸ್ 2 cos of c plus d by 2 ಅಂದ್ರೆ 85 plus 5 is 85 plus 5 is 90, 90 plus 30 is 120, cos 120 degree. ಆಮೇಲೆ cos c ಆಯ್ತು, sin c, sin c minus sin d ಅಂತಾರೆ, sin of 85 minus 35, so sorry divided by 2 ಇರುತ್ತೆ. so 85 minus 35 ಅಂದ್ರೆ 50 ಆಯ್ತು, 50 divided by 2 ಆಯ್ತು, whole divided by cos 65 ಇದೆ, cos 65 ಇದೆ, ತೊಂದರೆ ಇಲ್ಲ. so 2 cos 60 ಅಂತ ಬರಿತೀವಿ, ಇದು sin 25 ಅಂತ ಬರಿತೀವಿ. ನಿಮಗೆ ಗೊತ್ತಿರಲಿ 25 ಮತ್ತೆ 65 ನ ಆಡ್ ಮಾಡಿದ್ವಿ ಅಂತ ಹೇಳಿದ್ರೆ ಏನಾಗುತ್ತೆ? ಸೊ 90 ಆಗುತ್ತೆ. ಹಂಗಾರೆ cos 65 ಕ್ಯಾನ್ ಬಿ ರಿಟನ್ ಆಸ್ sin 25, ಅಥವಾ sin of 90 minus theta can be written as cos theta. 90 minus 25 ಅಂದ್ರೆ 65 ಆಗುತ್ತೆ. ಸೊ I can write cos 65 as sin 25. Cancel this term and 2 into cos 60 ವ್ಯಾಲ್ಯೂ ಏನಾಗಿತ್ತು? 1 divided by 2 ಆಗಿತ್ತು. ಸೊ 2 ಕ್ಯಾನ್ಸಲ್ ಆಗಿ ಸೊ 1 ಆಯ್ತು. ಆಪ್ಷನ್ 2 is your answer. See how simple it is. ಸೊ ನಮಗೆ ಈ ತರದ ಫಾರ್ಮುಲಾಸ್ ಗಳು ನೆನಪಿರಬೇಕು. ಆ ಫಾರ್ಮುಲಾಸ್ ಗಳಿಗೆ ಶಾರ್ಟ್ ಕಟ್ ಹೇಳಿದೀನಿ, ಸ್ವಲ್ಪ ಅದನ್ನ ಬರೆದು ಇಟ್ಕೊಂಡಿರ್ರಿ. ಬರೆದು ಅದನ್ನ ಒಂಚೂರು ಪ್ರಾಕ್ಟೀಸ್ ಮಾಡಿದ್ರಿ ಅಂದ್ರೆ ಸೊ ಆ 4 ಲೈನ್ ನೆನ್ಪಿಟ್ಕೊಳ್ಳೋದ್ರ ಜೊತೆಗೆ ನೀವು 8 ಫಾರ್ಮುಲಾಸ್ ಗಳನ್ನ ನೆನ್ಪಿಟ್ಕೊಳ್ತೀರಾ. ಓಕೆ, ಇನ್ನೊಂದಿಷ್ಟು ಕೊನೆಗೆ ಕ್ವಶನ್ಸ್ ಗಳಿದಾವೆ, ಅವುಗಳಿಗೆ ಸೊ ತುಂಬಾ ಸಿಂಪಲ್ ಟ್ರಿಕ್ ನ ಹೇಳಿದೀನಿ. ಸೊ ವಿಡಿಯೋನ ಮಾತ್ರ ಕೊನೆವರೆಗೂ ನೋಡಿ. Yes, take the next one. Yes, here is the question from 2009 and 2016. This is the importance of solving previous year questions. The same question is here. Options ಗಳು ಮಾತ್ರ ಚೇಂಜ್ ಆಗಿದಾವೆ. ಇಲ್ಲೊಂದೊಂದು ಎಕ್ಸ್ಟ್ರಾ ಆಪ್ಷನ್ ನ ಕೊಟ್ಟಿದ್ದಾನೆ, ಇಲ್ಲಿ ಆ ತರ ಕೊಟ್ಟಿಲ್ಲ. ಓಕೆ, 1 plus sin theta plus sin square theta plus so on up to infinity is equal to 2 root 3 plus 4 ಅಂತ ಹೇಳಿದಾನೆ. sin theta divided by 1 ಏನಾಗುತ್ತೆ? sin theta ಆಗುತ್ತೆ. sin square theta divided by sin theta ಏನಾಗುತ್ತೆ? sin theta ಆಗುತ್ತೆ. ನೆಕ್ಸ್ಟ್ sin cube theta divided by sin square theta ಅಂದ್ರೆ ಏನಾಗುತ್ತೆ? sin theta ಆಗುತ್ತೆ. ಹಂಗಾರೆ 100% ಇದು ಏನು ಯಾವ್ದ್ರಲ್ಲಿ ಇದೆ ಅಂತ ಹೇಳ್ಬೋದು? GP ಇದೆ ಅಂತ ಹೇಳ್ಬೋದು. ಸೊ ಸಮ್ ಟು ಇನ್ಫೈನೈಟ್ ಟರ್ಮ್ಸ್ ನಾನು ಮೊನ್ನೆ ಸೀಕ್ವೆನ್ಸ್ ಅಂಡ್ ಸೀರೀಸ್ ಅಲ್ಲಿ ಡಿಸ್ಕಸ್ ಮಾಡಿದಾಗ ಎಸ್ ಇನ್ಫಿನಿಟಿ ಇಸ್ ಈಕ್ವಲ್ ಟು ಫಾರ್ಮುಲಾ ಕೊಟ್ಟಿದ್ದೀನಿ. ಸೊ ನೆನ್ಪಿಟ್ಕೊಳ್ಳಿ, ಏನಾಗುತ್ತೆ? ಎಸ್ ಇನ್ಫಿನಿಟಿ ಇಸ್ ಈಕ್ವಲ್ ಟು ಎ ಡಿವೈಡೆಡ್ ಬೈ 1 ಮೈನಸ್ ಆರ್ ಆಗುತ್ತೆ. ಓಕೆ, ಎ ಅಂತಾರೆ ಇಲ್ಲಿ ಫಸ್ಟ್ ಟರ್ಮ್ 1 ಇದೆ. ಸೊ 1 ಡಿವೈಡೆಡ್ ಬೈ 1 ಮೈನಸ್ ಆರ್ ಅಂದ್ರೆ ಕಾಮನ್ ರೇಷಿಯೋ ಏನಾಯ್ತು? ಸೈನ್ ಥೀಟಾ ಆಯ್ತು. ಸೊ ಈಸ್ ಈಕ್ವಲ್ ಟು 2 ರೂಟ್ 3 ಪ್ಲಸ್ 4 ಇದೆ. 2 ರೂಟ್ 3 ಪ್ಲಸ್ 4 ಇದೆ. ಹೌದಾ? ಸ್ವಲ್ಪ ನೀವು ಸೊ ಅನಲೈಸ್ ಮಾಡಿದ್ರಿ ಅಂದ್ರೆ ಸಿಕ್ಕಾಪಟ್ಟೆ ಸಿಂಪಲ್ ಆಗಿ ಆನ್ಸರ್ ಮಾಡಬಹುದು. ಈಗ ಇಲ್ಲಿ ಪೈ ಬೈ 6 ಇದೆ ಅಲ್ವಾ? ಸೈನ್ ಪೈ ಬೈ 6 ವ್ಯಾಲ್ಯೂ ಏನಂತ ಗೊತ್ತಿದೆ ನಮ್ಗೆ. ಸೈನ್ ಪೈ ಬೈ 6 ವ್ಯಾಲ್ಯೂ ಏನಾಗುತ್ತೆ? 1/2 ಆಗುತ್ತೆ. 1 ಮೈನಸ್ 1/2 ಅಂದ್ರೆ 1/2 ನೇ ರೆಸಿಪ್ರೋಕಲ್ ತಗೊಂಡ್ರೆ 2 ಆಗುತ್ತೆ. ಇದಕ್ಕೆ ಈಕ್ವಲ್ ಆಗಲ್ಲ. ಸೊ ಆಪ್ಷನ್ 3 ಮತ್ತೆ ಆಪ್ಷನ್ 1 ನಲ್ಲಿ ಪೈ ಬೈ 6 ಇದೆ. ಪೈ ಬೈ 6 ಇದ್ದಿದ್ದು ಆನ್ಸರ್ ಆಗಲ್ಲ. ಓಕೆ, ಸಿಮಿಲರ್ಲಿ 5 ಪೈ ಬೈ 6 ಕೂಡ ಅಷ್ಟೇ ಆನ್ಸರ್ ಬರುತ್ತೆ. ಯಾಕಂದ್ರೆ 5 ಪೈ ಬೈ 6 ಸೆಕೆಂಡ್ ಕ್ವಾಡ್ರಂಟ್ ಅಲ್ಲಿ ಇದೆ. ಸೆಕೆಂಡ್ ಕ್ವಾಡ್ರಂಟ್ ಅಲ್ಲಿ ಇರೋದ್ರಿಂದ ಸೈನ್ ಅಲ್ಲಿ ಪಾಸಿಟಿವ್ ಆಗಿರುತ್ತೆ, ಸೇಮ್ ವ್ಯಾಲ್ಯೂ ಇರುತ್ತೆ. ಸೊ ಹಂಗಾರೆ ಸೊ ಇದು ಕೂಡ ಆನ್ಸರ್ ಆಗಲ್ಲ. ಸೊ ಉಳಿಯೋದು ಆಪ್ಷನ್ 4. See how simple it is. If you know the formula of sum to infinite terms of GP, you can solve it very easily. Otherwise, it is difficult. ನೀನು ಯಾವುದೇ ಕಾರಣಕ್ಕೂ ಸಾಲ್ವ್ ಮಾಡೋದಕ್ಕಾಗಲ್ಲ. ಅದಕ್ಕೋಸ್ಕರ ಸಮ್ ಟು ಇನ್ಫೈನೈಟ್ ಟರ್ಮ್ಸ್ ಅದ್ರದ್ದು ಫಾರ್ಮುಲಾ ಗೊತ್ತಿರಬೇಕು. ಸೀಕ್ವೆನ್ಸ್ ಅಂಡ್ ಸೀರೀಸ್ ಅಲ್ಲಿ ಇರುವಂತದನ್ನ ನಾನು ಅಲ್ಲೂ ಕೂಡ ಡಿಸ್ಕಸ್ ಮಾಡಿದ್ದೀನಿ ನೋಡಿ. ದಿಸ್ ಇಸ್ ದ ಟ್ರಿಕ್. ಓಕೆ, ನಿಮ್ಗೆ 2016 ಅಲ್ಲೂ ಕೂಡ ಆನ್ಸರ್ ಯಾವ್ದಾಗುತ್ತೆ ಅಂತ ಗೊತ್ತಾಗಿರುತ್ತೆ. ಸೊ ದಟ್ ಈಸ್ 5 by 3. ಸೊ ಆಪ್ಷನ್ 3. ಇಷ್ಟೇ ಸಿಂಪಲ್ ಇರ್ತವೆ. ಸೊ ದಿಸ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಸಾಲ್ವಿಂಗ್ ಪ್ರೀವಿಯಸ್ ಇಯರ್ ಕ್ವಶನ್ಸ್. ಸೊ ಎಕ್ಸಾಕ್ಟ್ಲಿ ಕ್ವಶನ್ಸ್ ಗಳು ರಿಪೀಟ್ ಆಗ್ತವೆ. ಸಮ್ ಟೈಮ್ಸ್ ಕಾನ್ಸೆಪ್ಟ್ ವಿಲ್ ರಿಪೀಟ್. ಸೊ ಆಲ್ರೆಡಿ ನಾವು ಆಗ್ಲೇ ನೋಡಿದ್ವಿ 2020 ಅಲ್ಲಿ ಒಂದು ಕಾನ್ಸೆಪ್ಟ್ ರಿಪೀಟ್ ಆದಂತ ಕ್ವಶನ್. ಇಲ್ಲಂತೂ ಎಕ್ಸಾಕ್ಟ್ಲಿ ಅದೇ ಕ್ವಶನ್ ಇದೆ, ಸ್ವಲ್ಪ ಆಪ್ಷನ್ಸ್ ಗಳನ್ನ ಹಿಂದೆ ಮುಂದೆ ಮಾಡಿದಾನೆ, ಚೇಂಜಸ್ ಮಾಡಿದಾನೆ ಅಷ್ಟೇ. ಓಕೆ, ಸೊ ಅದಕ್ಕೋಸ್ಕರ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಗಳನ್ನ ನೀಟಾಗಿ ವರ್ಕ್ ಮಾಡಿ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ. tan x is equal to 3 divided by 4. ಸೊ ದೆನ್ ದ ವ್ಯಾಲ್ಯೂ ಆಫ್ ಕಾಸ್ ಎಕ್ಸ್ ಬೈ 2 ಏನಾಗುತ್ತೆ ಅಂತ ಕೇಳಿದಾನೆ. 2014 ಅಲ್ಲಿ ಕೇಳಿರುವಂತಹ ಪ್ರಾಬ್ಲಮ್. ಸೊ 2014 ಅಲ್ಲಿ ಕಾಸ್ ಎಕ್ಸ್ ಬೈ 2 ಅಂತ ಕೇಳಿದಾನೆ.
tan x is equal to ಅಂತ ಕೊಟ್ಟಿದ್ದಾನೆ. ನಮಗೆ x/2 ಬೇಕು, ಅವನು x ಎಲ್ಲಿದೆ ಅಂತ ಹೇಳಿದಾನೆ. ಸೊ x lies between 3π/2 and 5 ಅಂತ ಹೇಳಿದಾನೆ. ಸೊ ನಮಗೆ x/2 ಬೇಕು ಅಂದ್ರೆ ಇನ್ಇಕ್ವಾಲಿಟಿಗೆ ನಾವು 2 ಇಂದ ಡಿವೈಡ್ ಮಾಡಬೇಕು. ಸೊ π/2 ಆಗುತ್ತೆ. ಗ್ರೇಟರ್ ದನ್ π/2 ಆಯ್ತು, ಲೆಸ್ ದನ್ 3π/4 ಆಯ್ತು, ಅಂದ್ರೆ ಸೆಕೆಂಡ್ ಕ್ವಾಡ್ರಂಟ್ ಆಯ್ತು. ಸೆಕೆಂಡ್ ಕ್ವಾಡ್ರಂಟ್ ನೋಡಿ, ಸ್ವಲ್ಪ ಥಿಂಕ್ ಮಾಡ್ಬೇಕು ನೀವು ಆಪ್ಷನ್ಸ್ ಗಳನ್ನ ಕೊಟ್ಟಿರೋದ್ರಿಂದ. ಸೆಕೆಂಡ್ ಕ್ವಾಡ್ರಂಟ್ ನಾವು ಕಾಸ್ x/2 ನ ಫೈಂಡ್ ಔಟ್ ಮಾಡಬೇಕು. ಕಾಸ್ ಸೆಕೆಂಡ್ ಕ್ವಾಡ್ರಂಟ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ ನೆಗೆಟಿವ್ ಆಗಿರುತ್ತೆ. ಸೊ ನೆಗೆಟಿವ್ ಆಗಿರೋದ್ರಿಂದ ನಮಗೆ ಫಸ್ಟ್ ಆಪ್ಷನ್ ಎ ಮತ್ತೆ ಆಪ್ಷನ್ ಡಿ ಆನ್ಸರ್ ಆಗಲ್ಲ ಅಂತ ಗೊತ್ತಾಯ್ತು. -3/√10 -1/√10 ಅನ್ನೋದನ್ನ ನೀನು ಒಂದ್ ವೇಳೆ ಗೊತ್ತೇ ಆಗ್ಲಿಲ್ಲ ಏನ್ ಫೈಂಡ್ ಔಟ್ ಮಾಡೋದಕ್ಕೆ ಅಥವಾ ಫಾರ್ಮುಲಾ ನೆನ್ಪು ಬರ್ಲಿಲ್ಲ ಅಂತಾರೆ, ಇನ್ನೊಂದ್ ಸ್ವಲ್ಪ ಥಿಂಕ್ ಮಾಡಿದೆ ಅಂತಾರೆ ಆನ್ಸರ್ ನ ಗೆಸ್ ಮಾಡಬಹುದು. ಅದು ಗೊತ್ತಾಗ್ಲಿಲ್ಲ ಅಂದ್ರೆ ಜಸ್ಟ್ ಯಾವ್ದಾದ್ರು ಒಂದು ಆಪ್ಷನ್ ನ ಚೂಸ್ ಮಾಡು. ಸೊ 50% ಈಸ್ ಯು ಆರ್ ನಿಯರ್ ಟು 50%, ಅಂದ್ರೆ ನಿನ್ನ ಸಕ್ಸಸ್ ಗೆ ನಿನ್ನ ಸೊ ರೈಟ್ ಆನ್ಸರ್ ಗೆ 50% ನಿಯರ್ ಇರ್ತೀಯ. ಮುಂಚೆ 25% ಇದೆ. ಸ್ವಲ್ಪ ಸಿಂಪಲ್ ಕಾನ್ಸೆಪ್ಟ್, ನಾನು ಅವಾಗಲೇ ಹೇಳಿದೆ ಕಾಮನ್ ಸೆನ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಅಂತ. ಓಕೆ, ಇನ್ನು ಸ್ವಲ್ಪ ಕಾಮನ್ ಸೆನ್ಸ್ ನ ಯೂಸ್ ಮಾಡಿದೆ ಅಂದ್ರೆ 100% -1/√10 ಆಗುತ್ತೆ. ಆ ಕಾಮನ್ ಸೆನ್ಸ್ ಏನ್ ಯೂಸ್ ಮಾಡಬೇಕು ಅಂತ ಫಾರ್ಮುಲಾನ ಯೂಸ್ ಮಾಡೋಕ್ಕಿಂತ ಮುಂಚೆ ಥಿಂಕ್ ಮಾಡಿ. ಏನನ್ನ ಯೂಸ್ ಮಾಡಿದ್ರೆ ನಾವು cos x/2 is equal to -1/√10 ಅಂತ ಗೆಸ್ ಮಾಡಬಹುದು ಅಂತ. ಓಕೆ, ಇಟ್ ಇಸ್ ಅಪ್ ಟು ಯು. ಸೊ ಹಿಂಟ್ ಇಲ್ಲಿದೆ. ಸೊ ಈ ಹಿಂಟ್ ನ ಯೂಸ್ ಮಾಡ್ಕೊಂಡು ಥಿಂಕ್ ಮಾಡಿ. ಸೊ ಒಂದ್ ವೇಳೆ ನಮ್ಗೆ ಗೊತ್ತಾಗ್ಲಿಲ್ಲ ಅಂತಾರೆ ನಾವು ಫಾರ್ಮುಲಾನ ಅಪ್ಲೈ ಮಾಡ್ಬೇಕಾಗತ್ತೆ. ಸೊ ಫಾರ್ಮುಲಾನ ಅಪ್ಲೈ ಮಾಡಬೇಕಾದಾಗ tan x is equal to 3/4 ಇದೆ ಅಂತಂದ್ರೆ ನಮಗೆ cos x ವ್ಯಾಲ್ಯೂ ಗೊತ್ತಾಗಬೇಕು. cos x is equal to 4/5 ಆಗುತ್ತೆ. ಯಾಕಂದ್ರೆ 3, 4, 5 ಆರ್ ಪೈಥಾಗೋರನ್ ಟ್ರಿಪ್ಲೆಟ್ಸ್, ಅದು ಸ್ವಲ್ಪ ನೀವು ಫಾಸ್ಟ್ ಆಗಿರ್ಬೇಕು. ಓಕೆ, ಇಷ್ಟೇ ಸಿಂಪಲ್. 1 plus cos x is equal to 2 cos square x/2 ಫಾರ್ಮುಲಾ ನಿಮ್ಮ ಹತ್ರ ಇದೆ. ಈಗ 2 cos square x/2 ನಮಗೆ ಅದರಲ್ಲಿ ಬರೀ ಬೇಕಾಗಿರೋದು cos x/2 ವ್ಯಾಲ್ಯೂಸ್ ಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಿದ ನಂತರ +1/√10 ಬಂದಿರುತ್ತೆ. ನಿಮಗದು ಮೈನಸ್ ಆಗುತ್ತೆ ಅನ್ನೋದು ಇಲ್ಲಿರುತ್ತೆ, ಅದು ಗೊತ್ತಿರಬೇಕು. ಇಲ್ಲ ಅಂದ್ರೆ ನಾವು +1/√10 ಅಂತಾನೆ ಸೊ ಮಾರ್ಕ್ ಮಾಡಿ ಬಂದಿರ್ತೀವಿ. ಎಲ್ಲಾ ಫಾರ್ಮುಲಾಸ್ ಗಳು ಗೊತ್ತಿರುತ್ತೆ, ಎಲ್ಲಾನು ಗೊತ್ತಿರುತ್ತೆ, ಬಟ್ ಮಾರ್ಕ್ ಮಾಡಬೇಕಾದಾಗ 1/√10 ಅಂತ ಬರಿತೀವಿ. ಆ ತರದ ಮಿಸ್ಟೇಕ್ ಗಳನ್ನ ಮಾಡೋದಕ್ಕೆ ಹೋಗಬೇಡಿ. ಪಕ್ಕದಲ್ಲಿ ಕೊಟ್ಟಿರುವಂತ ಕಂಡೀಷನ್ಸ್ ಗಳನ್ನ ನೋಡ್ಕೊಂಡಿರ್ರಿ. ಓಕೆ, ಎಸ್, ಯಾ, ಟೇಕ್ ದ ನೆಕ್ಸ್ಟ್ ಒನ್. Okay, the value of tan π/8 is equal to, ಸ್ವಲ್ಪ ಕಾಮನ್ ಸೆನ್ಸ್ ನ ಯೂಸ್ ಮಾಡಿದ್ರೆ ಎರಡು ಆಪ್ಷನ್ಸ್ ಗಳನ್ನ ಇಲ್ಲ ಅಂತ ಹೇಳ್ಬೋದು. ಸೊ ಎರಡು ಆಪ್ಷನ್ಸ್ ಗಳನ್ನ ಇಲ್ಲ ಅಂತ ಹೇಳೋದು ಹೇಗೆ ಅಂತಂದ್ರೆ tan π/8 tan ಆಫ್ 180 ಇರುತ್ತೆ, ಪೈ ಅಂತಾರೆ ಡಿವೈಡ್ ಬೈ 8 ಇರುತ್ತೆ. ಸೊ tan ಎಷ್ಟು 8 1s 8 2s 22.5 ಆಗುತ್ತೆ. ಸ್ವಲ್ಪ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. 22.5 ಅಂತ ಹೇಳಿದ್ರೆ ಲೆಸ್ ದ್ಯಾನ್ 45 ಡಿಗ್ರಿ. ಹೌದಾ? tan 45 ಡಿಗ್ರಿ ವ್ಯಾಲ್ಯೂ ಎಷ್ಟಿದೆ? ನಮಗೆ 1 ಇದೆ. ಆಮೇಲೆ tan 22.5 ಅಂತ ಬರೋದು ಸೊ ಫಸ್ಟ್ ಕ್ವಾಡ್ರಂಟ್ ಅಲ್ಲಿ tan ಪಾಸಿಟಿವ್ 1 - √2 ಅಂತ ತಗೊಂಡೆ ಅಂತ ಹೇಳಿದ್ರೆ ನೆಗೆಟಿವ್ ಆನ್ಸರ್ ಬರುತ್ತೆ. ಸೊ ಆಪ್ಷನ್ 4 ಕೆನಾಟ್ ಬಿ ಯುವರ್ ಆನ್ಸರ್. √2 + 1 ಅಂತ ಹೇಳಿದ್ರೆ ಗ್ರೇಟರ್ ದನ್ 1 ಆಗುತ್ತೆ. ಆಪ್ಷನ್ 2 ಕೆನಾಟ್ ಬಿ ಯುವರ್ ಆನ್ಸರ್. ಇನ್ನು ಸ್ವಲ್ಪ ಕಾಮನ್ ಸೆನ್ಸ್ ನ ಯೂಸ್ ಮಾಡಿದೆ ಅಂತ ಹೇಳಿದ್ರೆ ಸೊ ಆಪ್ಷನ್ 3 ನ ಮಾರ್ಕ್ ಮಾಡಬಹುದು. ಆ ಕಾಮನ್ ಸೆನ್ಸ್ ಏನು ಅಂತ ವಿಡಿಯೋನ ಪಾಸ್ ಮಾಡಿ ನೋಡಿ. ಸೊ ಅದಾದ ನಂತರ ನಾನು ಇಲ್ಲಿ ಫಾರ್ಮುಲಾ ಹೇಳ್ತೀನಿ ಹೆಂಗ್ ಸಾಲ್ವ್ ಮಾಡಬೇಕು ಅಂತ. ಅದು ನಿಮಗೆ ಗೊತ್ತಿಲ್ಲ ಅಂದ್ರೆ ಈ ತರ ಅಪ್ಲೈ ಮಾಡಿ. ಓಕೆ, tan π/8 ಕ್ಯಾನ್ ಬಿ ರಿಟನ್ ಆಸ್ sin π/8 ಡಿವೈಡೆಡ್ ಬೈ cos π/8. ಇದಕ್ಕೆ ನಾನು cos π/8 ಇಂದ ಮಲ್ಟಿಪ್ಲೈ ಮಾಡ್ಕೋತೀನಿ, cos π/8 ಇಂದ ಡಿವೈಡ್ ಮಾಡ್ಕೋತೀನಿ. ಓಕೆ, sin π/8 cos π/8 ಬರೀತೀನಿ. cos π/2 into cos π/8 can be written as 2 cos square π/8. ಹೌದಾ? ಎಸ್, ನಾವು cos 2 theta ಫಾರ್ಮುಲಾನ 2 cos square theta -1 ಅಂತ ಬರೆದಿದ್ದೀವಿ. sin 2 theta ಫಾರ್ಮುಲಾನ 2 sin theta into cos theta ಅಂತ ಬರ್ತದೆ. ಓಕೆ, ಈ ಫಾರ್ಮುಲಾನ ಅಪ್ಲೈ ಮಾಡ್ಕೋಬಹುದು ನೀವು. ಈಗ ನೋಡಿ ಇಲ್ಲಿ cos theta into cos theta ಇದಲ್ವಾ, 2 cos square theta. ಇದನ್ನ -1 ಅನ್ನ ಈ ಕಡೆ ಶಿಫ್ಟ್ ಮಾಡು, -1 ಅನ್ನ ಆ ಕಡೆ ಶಿಫ್ಟ್ ಮಾಡಿದೆ ಅಂತ ಏನಾಗುತ್ತೆ ಅಂದ್ರೆ ಸೊ 1 + cos 2 theta ಆಗುತ್ತೆ. ಇದಕ್ಕೆ ನಾನು ಏನ್ ಮಾಡ್ತೀನಿ ಅಂದ್ರೆ 2 ಲಿಂದ ಮಲ್ಟಿಪ್ಲೈ ಮಾಡ್ತೀನಿ, 2 ಇಂದ ಡಿವೈಡ್ ಮಾಡ್ಕೊಂಡಿರ್ತೀನಿ. ಸೊ 2 sin theta cos theta ಕ್ಯಾನ್ ಬಿ ರಿಟನ್ ಆಸ್ sin 2 theta sin 2 into π/4 ಆಗಿರುತ್ತೆ ಡಿವೈಡೆಡ್ ಬೈ ಸೊ ಇಲ್ಲೂ ಏನಾಗಿರುತ್ತೆ 2 cos square theta ಆಗುತ್ತೆ. 2 cos square theta ಕ್ಯಾನ್ ಬಿ ರಿಟನ್ ಆಸ್ 1 + cos 2 theta cos 2 into π/8 ಆಗಿರುತ್ತೆ. ಸೊ ದಿಸ್ ಇಸ್ π/8. ಸೊ ಸಿಂಪ್ಲಿಫೈ ಮಾಡಿದೆ ಅಂದ್ರೆ sin π/4
ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಪೈ ಬೈ 4 ಅಂತ ಇದೆ. ಸ್ಟಾಪ್ ಮಾಡಿ ಇಲ್ಲಿಗೆ. ಸೈನ್ ಪೈ ಬೈ 4 1 ಬೈ ರೂಟ್ 2 ಆಗಿದೆ, 1 ಬೈ ರೂಟ್ 2 ಆಗಿದೆ. 1 ಬೈ 2 ಅಂತೂ ಬರಲ್ಲ, ಆಪ್ಷನ್ 1 ಆಗಕ್ಕಂತೂ ಚಾನ್ಸ್ ಇಲ್ಲ. ಸೊ ಈ ತರ ನಿಮ್ಗೆ ಆ ಕಾಮನ್ ಸೆನ್ಸ್ ಗೊತ್ತಾಗಿಲ್ಲ ಅಂತಾರೆ, ಸೊ ಇಲ್ಲಿ ಫಾರ್ಮುಲಾನ ಅಪ್ಲೈ ಮಾಡಿ ಸಾಲ್ವ್ ಮಾಡ್ಬೋದು. ವಿಡಿಯೋನ ಪಾಸ್ ಮಾಡಿ ನಾನು ಚೆಕ್ ಮಾಡಿ ಅಂತ ಹೇಳಿದ್ದೆ. ಸೊ ಥಿಂಕ್ ಒನ್ಸ್ ಅಗೇನ್, ಯು ಕ್ಯಾನ್ ಗೆಸ್ ಈಸಿಲಿ, ದೇರ್ ಇಸ್ ನೋ ಡೌಟ್. ಓಕೆ, ಎಸ್, ಟೇಕ್ ದ ನೆಕ್ಸ್ಟ್ ಒನ್. ನೆಕ್ಸ್ಟ್ ಒನ್ 2020 ಅಲ್ಲಿ ಕೇಳಿರುವಂತ ಕ್ವಶನ್ ಬಹಳ ಸಿಂಪಲ್ ಇದೆ. ಈ ತರ ಕ್ವಶನ್ ಕೇಳಿದಾಗ ನೀವು ಎ ಗೆ ಬಿ ಗೆ ವ್ಯಾಲ್ಯೂಸ್ ಗಳನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ಹಂಗಾರೆ ಎ ಗೆ ಏನ್ ಸಬ್ಸ್ಟಿಟ್ಯೂಟ್ ಮಾಡೋಣ? ಎ ಗೆ ಏನ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2 ಬರುತ್ತೆ. 45 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, ಸೊ 45 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 100% 2 ಬರುತ್ತೆ. tan 45 plus cot 45 value is 2. Therefore tan 45 ಇಲ್ಲೂ ಕೂಡ 45 1 ಆಗುತ್ತೆ. 1 to the power of 4, 1 to the power of 4 is again ಆಪ್ಷನ್ 2. ಸೊ 2 ಆನ್ಸರ್ ಆಗುತ್ತೆ. ಆಪ್ಷನ್ ಬಿ ನಿಮ್ಮ ಆನ್ಸರ್ ಆಗಿರುತ್ತೆ. ಓಕೆ, 2020 ಅಲ್ಲಿ ಕೇಳಿರುವಂತ ಕ್ವಶನ್. ಸೊ ವರ್ಕ್ ಆಲ್ ದೀಸ್. ಇನ್ನ 2011 ಅಲ್ಲಿ ಕೇಳಿರುವಂತ ಕ್ವಶನ್ ಇದು. ಎ ವ್ಯಾಲ್ಯೂ ಆಫ್ ಥೀಟಾ ಸ್ಯಾಟಿಸ್ಫೈಯಿಂಗ್ sin 5 theta minus sin 3 theta. ಸೊ sin 5 theta minus sin 3 theta plus sin theta. ಓಕೆ, ಯಾವ ತರ ಸಾಲ್ವ್ ಮಾಡಬಹುದು? 0 to pi by 2 ಅಂತ ಹೇಳಿದಾನೆ, 0 to pi by 2 ಅಂತ ಹೇಳಿದಾನೆ, ಲೆಸ್ ದನ್ pi by 2 ಅಂತ ಹೇಳಿದಾನೆ, ಇಲ್ಲಿ ಈಕ್ವಲ್ ಟು pi by 2 ಬರುತ್ತೆ ಅಂತ ಹೇಳಿದಾನೆ. ಆಪ್ಷನ್ ಡಿ ನಿಮ್ಮ ಆನ್ಸರ್ ಆಗಲ್ಲ. ಸೊ ಉಳಿದಿರುವಂತಹ ಆಪ್ಷನ್, ಸೊ pi by 6 pi by 4. ನೀನೇನಾದ್ರು pi by 6 ಅನ್ನೇ ಸಬ್ಸ್ಟಿಟ್ಯೂಟ್ ಮಾಡಿ ಚೆಕ್ ಮಾಡ್ತೀನಿ ಅಂದ್ರೆ ಇಟ್ಸ್ ವೆಲ್ ಅಂಡ್ ಗುಡ್. ಒಂದ್ ವೇಳೆ pi by 4 pi by 12 ಗೆ ಹೋಗಬಾರ್ದು, ತೀರಾ ನಿಮಗೆ ಕಾಂಪ್ಲಿಕೇಟೆಡ್ ಆಗುತ್ತೆ. ಯಾಕಂದ್ರೆ pi by 12 ಗೊತ್ತಿರಲ್ವಲ್ಲ, ಅದಕ್ಕೋಸ್ಕರ pi by 4 ಗೆ ಹೋಗ್ತೀಯಾ, pi by 4 ಗೆ ಹೋಗು, ಇಲ್ಲ pi by 6 ಗೆ ಹೋಗು. ಸೊ ನೀನು ಥೀಟಾ ಇಸ್ ಈಕ್ವಲ್ ಟು pi by 6 ಅಂತ ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂತಾರೆ, ಯು ವಿಲ್ ಗೆಟ್ ಇಟ್ ಆಸ್ 0. 0 ಯಾವ್ದಾಗುತ್ತೆ ಅಂತ ಚೆಕ್ ಮಾಡಬೇಕು ಅಷ್ಟೇ. ಸೊ ಇಟ್ ವಿಲ್ ಗಿವ್ ಆಪ್ಷನ್ 2 ಆಸ್ ಯುವರ್ ಆನ್ಸರ್. ಓಕೆ, ಇದನ್ನ ನಾವು ಸೊ ಆಪ್ಷನ್ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತ ಕರಿತೀವಿ. ಸೊ ಇದನ್ನ ಆಲ್ರೆಡಿ ಸಾಕಷ್ಟು ನಾನು ವಿಡಿಯೋಸ್ ಗಳಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ಇಲ್ಲೂ ಕೂಡ ಇದು ಅಪ್ಲೈ ಆಗುತ್ತೆ, ಪ್ಲೀಸ್ ವರ್ಕ್ ಆನ್. ಇನ್ನೊಂದಿಷ್ಟು ಈ ತರದ ಪ್ರಾಬ್ಲಮ್ಸ್ ಗಳಿದಾವೆ, ಇದೇ ತರದ ಟ್ರಿಕ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡುವಂತದ್ದು. ವಿಡಿಯೋನ ಕೊನೆವರೆಗೂ ನೋಡಿ. ಎಸ್, ಹಿಯರ್ ಇಸ್ ಅನದರ್ ಕ್ವಶನ್. sin x minus cos x whole to the power of 4 plus 6 sin x plus cos x whole square. ಈ ಪ್ರಾಬ್ಲಮ್ ನ ಓದಿನೇ ಓ ಮೈ ಗಾಡ್, ಈ ತರದ್ದು ಯಾವ ತರ ಸಾಲ್ವ್ ಮಾಡಬೇಕು ಅನ್ನೋ ಕನ್ಫ್ಯೂಷನ್ ಅಲ್ಲಿ ಬಿದ್ದಿರ್ತೀವಿ. ಸೊ ಆ ತರ ಕನ್ಫ್ಯೂಷನ್ ಮಾಡ್ಕೊಳ್ಳುವಂತದ್ದು ಏನೂ ಇಲ್ಲ. ಎಕ್ಸ್ ಗೆ ಒಂದು ಆಂಗಲ್ ನ ಸಬ್ಸ್ಟಿಟ್ಯೂಟ್ ಮಾಡಿ, ಬೆಟರ್ ನಮಗೆ ಸಿಂಪಲ್ ಆಗಿ ಬರುವಂತ ಆಂಗಲ್ ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಅದು ಸಬ್ಸ್ಟಿಟ್ಯೂಟ್ ಮಾಡ್ಬೇಕಾದ್ರೆ 0 ಆಗಿರ್ಬೇಕು, ಇಲ್ಲ ಅಂತಾರೆ pi by 2 ಆಗಿರ್ಬೇಕು. ಅಂದ್ರೆ ನಮಗೆ ಆನ್ಸರ್ ಸಿಂಪಲ್ ಆಗಿ ಬಂದ್ಬಿಡುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು pi by 2 ಸಬ್ಸ್ಟಿಟ್ಯೂಟ್ ಮಾಡ್ಬಿಡಿ. ಎಕ್ಸ್ ಈಕ್ವಲ್ ಟು pi by 2 ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂದ್ರೆ sin pi by 2 1 to the power of 4 1, ಇಲ್ಲಿ 3 ಉಳ್ಕೊಳ್ಳುತ್ತೆ. ಇದು 0 ಆಗುತ್ತೆ. cos pi by 2 cos pi by 2 0 ಆಗುತ್ತೆ. 1 2 into 4, so 1 into 6, 4 plus 6 10, 10 plus 3 13. Option 3 is your answer. Khel khatam, natak ban. See how simple it is. ಹೌದಲ್ವಾ? ಎಸ್, ಪ್ರಾಬ್ಲಮ್ ನ ನೋಡಿದ ತಕ್ಷಣ ಸಿಕ್ಕಾಪಟ್ಟೆ ಗಾಬರಿ ಆಗಿತ್ತು, ಏನ್ ಮಾಡ್ಬೇಕು ಏನಿಲ್ಲ ಅಂತ ಗೊತ್ತಾಗಿರ್ಲಿಲ್ಲ. ಅದೇ ನೀನ್ ಏನಾದ್ರೂ ಸೊ ಇದ್ರದ್ದು ಏನಾದ್ರು ಸಾಲ್ವ್ ಆನ್ಸರ್ ನೋಡಿದೆ ಅಂತಾರೆ, ಸೊ ಇಲ್ಲಿಂದ ಹೋಗಿ ಇಲ್ಲಿ ಕಂಪ್ಲೀಟ್ ಆಗ್ತಿರುತ್ತೆ. ಸಿಕ್ಕಾಪಟ್ಟೆ ಫಾರ್ಮುಲಾಸ್ ಗಳನ್ನ ನೆನ್ಪಿಟ್ಕೋಬೇಕಾಗತ್ತೆ. Okay, use this simple trick, and if you like this trick, please hit the like button. Okay, yes, take the next question. Here is another question. So ಇದೇ ತರದ ಟ್ರಿಕ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಥೀಟಾಗೆ ಒಂದು ವ್ಯಾಲ್ಯೂನ ತಗೊಂಡಿರ್ರಿ. ಇಲ್ಲಿ ಏನು ಥೀಟಾಗೆ ಒಂದು ವ್ಯಾಲ್ಯೂನ ಪರ್ಟಿಕ್ಯುಲರ್ ಆಗಿ ಆಂಗಲ್ ನ ತಗೊಳ್ತೀವಿ ಅಲ್ವಾ, ಅದೇ ತರದ ಆಂಗಲ್ ನ ಈ ಕಡೆನೂ ತಗೊಂಡಿರ್ರಿ. ಸೊ ಅವಾಗ ಎಂ ಮತ್ತೆ ಎನ್ ವ್ಯಾಲ್ಯೂ ಸಿಗುತ್ತೆ. ಅವುಗಳನ್ನ ತಂದು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿ ನನಗೆ ಆಪ್ಷನ್ ಯಾವ್ದಾಗತ್ತೆ ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಹೌದಾ, ಇಷ್ಟೊಂದು ಸಿಂಪಲ್ ಟ್ರಿಕ್ಸ್ ಗಳಿದಾವೆ. ಸೊ ದಯವಿಟ್ಟು ಸೊ ಈ ತರದ್ದು ಒಂದು ಚಾನಲ್ ಇದೆ ಅಂತ ಎಷ್ಟೊಂದು ನಿಮ್ಮ ಸ್ಟೂಡೆಂಟ್ಸ್ ಗಳಿಗೆ ಅಂದ್ರೆ ನಿಮ್ಮ ಫ್ರೆಂಡ್ಸ್ ಗಳಿಗೆ ಗೊತ್ತಿರಲ್ಲ, ಪ್ಲೀಸ್ ಶೇರ್ ವಿತ್ ದೆಮ್, ಅವ್ರಿಗೂ ಕೂಡ ಇದು ಯೂಸ್ ಆಗ್ಲಿ. ಓಕೆ, ಸೊ ಇಲ್ಲಿಗೆ ನಿಮ್ಮ ಟ್ರಿಗ್ನೋಮೆಟ್ರಿ ಇರುವಂತಹ ಆಲ್ಮೋಸ್ಟ್ 2005 ಇಂದ 2020 ವರೆಗೂ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಿದೀನಿ. ಸೊ ಪ್ಲೀಸ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್, ಅಂಡ್ ಇಫ್ ಯು ಲೈಕ್ ದಿಸ್ ಚಾನಲ್, ಸೊ ಪ್ಲೀಸ್ ಸಬ್ಸ್ಕ್ರೈಬ್. ಓಕೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದಿಷ್ಟು ಟ್ರಿಕ್ಸ್ ಗಳಂದೆ ಇನ್ನೊಂದ್ 2 ಟಾಪಿಕ್ ಇದಾವೆ ಫಸ್ಟ್ ಇಯರ್ದು. ಆ ಫಸ್ಟ್ ಇಯರ್ ಟಾಪಿಕ್ ಒಂದೇ ಮತ್ತೆ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್.